ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬಿ ಸ್ಮೈಲ್ನ ಚೀಫ್ ಇಂಜಿನಿಯರ್ ಹಾಗೂ BSWMLನ CGM ಆಗಿರುವಂತಹ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಡಾಕ್ಟರ್ BG ರಾಘವೇಂದ್ರ ಪ್ರಸಾದ್, ಬಿಸ್ಮೈಲ್ ಚೀಫ್ ಎಂಜಿನಿಯರ್ ಮತ್ತು BSWMLನ CGM. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ತಾಂತ್ರಿಕ ಎಂಜಿನಿಯರ್ ವಿಭಾಗದಲ್ಲಿ ಪರಿಣಿತರಾಗಿರುವ ಡಾಕ್ಟರ್ BG ರಾಘವೇಂದ್ರ ಪ್ರಸಾದ್ ಸಾಧನೆ ಅಪಾರ. 30 ವರ್ಷಗಳ ಎಂಜಿನಿಯರಿಂಗ್ ಅನುಭವ ಹೊಂದಿರುವ ಇವರು ಸಿವಿಲ್ ಎಂಜಿನಿಯರಿಂಗ್ನಲ್ಲಿ PhD ಹಾಗೂ ಮಾಸ್ಟರ್ ಆಫ್ ಎಂಜಿನಿಯರಿಂಗ್ ಪದವಿ ಹೊಂದಿದ್ದಾರೆ. ಬಹುಕೋಟಿ ಸ್ಮಾರ್ಟ್ ಸಿಟಿ, ರಸ್ತೆ, ಫ್ಲೈಓವರ್ಗಳ ನಿರ್ಮಾಣದಂತಹ ಹಲವು ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಎಕ್ಸ್ಪರ್ಟ್ ಎಂಜಿನಿಯರ್ ಅಂತಾನೆ GBAನಲ್ಲಿ ಇವರು ಫೇಮಸ್. ವಿವಿಧ ಆಯಾ ಕಟ್ಟಿನ ಹುದ್ದೆಯಲ್ಲಿ ಖಡಕ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ GBAನ ಹಲವು ಕಮಿಷನರ್ಗಳಿಂದ ಸೈ ಎನಿಸಿಕೊಂಡಿದ್ದಾರೆ. ಹಾಲಿ ಬಿಸ್ಮೈಲ್ ಚೀಫ್ ಎಂಜಿನಿಯರ್ ಹಾಗೂ BSWMLನ CGM ಆಗಿ 2 ಮಹತ್ತರ ಹುದ್ದೆ ನಿರ್ವಹಿಸಿ ಬೆಂಗಳೂರು ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ಕೊಟ್ಟಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕನ್ನಡ ಇದು A to Z ಕನ್ನಡ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದು ಈ ಒಂದು ಪ್ರಶಸ್ತಿ ಕೊಟ್ಟಿರೋದಕ್ಕೆ ಅತ್ಯಂತ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೀನಿ. ಹಾಗೂ ನಿಮ್ಮ ಎಷ್ಟು ಜನದ ಪ್ರೇರಣೆ ಇನ್ನೂ ಹೆಚ್ಚು ಸಿಗೋ ಹಾಗೆ ಮತ್ತು ನಾನು ಹೆಚ್ಚು ಕೆಲಸ ಮಾಡಲಿಕ್ಕೆ ನನಗೆ ಅನುವಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಮೂಲತಃ ನೀವು ಎಲ್ಲಿಯವರು, ಜೊತೆಗೆ ನಿಮ್ಮ ಬಾಲ್ಯ ಹೇಗಿತ್ತು, ಶಿಕ್ಷಣ ಹೇಗಾಯಿತು, ಜೊತೆಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಾನು ಬೆಂಗಳೂರಿನ ವಿಜಯನಗರ ಏನಿದೆ ಅಲ್ಲಿ ನಾನು ಪ್ರಥಮವಾಗಿ ನಾವು ನೆಲೆಸಿದವರು. ನಾನು 1977 ಫೆಬ್ರವರಿ 14 ನನ್ನ ಜನನ ಇಲ್ಲೇ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಆಗಿತ್ತು. ಇದು ನನ್ನ ತಾಯಿ ವಸಂತಕುಮಾರಿ, ನನ್ನ ತಂದೆ ಹೆಸರು ಲಿಂಗನ್ಮಯ್ಯ ಅಂತ ಹೇಳಿ. ನಮ್ಮ ತಂದೆ ಬಂದು ತುಮಕೂರು ಜಿಲ್ಲೆಯ ಅವರು. ನನ್ನ ತಾಯಿ ಬಂದು ಕನಕಪುರ ಅಲ್ಲಿರೋರು, ಅಲ್ಲಿಂದ ಮೂಲತಃ ನಾವು ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ವಿ, ವಿಜಯನಗರದಲ್ಲಿ. ನನ್ನ ಬಾಲ್ಯ ಜೀವನ ಇಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ವಿಜಯನಗರದಲ್ಲಿ ಶುರುವಾಯಿತು ಬಾಲ್ಯ ಜೀವನ. ಅಲ್ಲಿ ನಾನು LKG ಇಂದ 10ನೇ ತರಗತಿವರೆಗೂ ಅಲ್ಲೇ ಓದಿದೆ. ನಂತರದಲ್ಲಿ SJRC ಕಾಲೇಜ್ನಲ್ಲಿ PCMB ವಿಭಾಗದಲ್ಲಿ ನಾನು ಮೊದಲನೇ PUC ಮತ್ತು 2ನೇ PUCನ ಅಲ್ಲಿ ಮಾಡಿದೆ. ತದನಂತರದಲ್ಲಿ ನನಗೆ ಡೆಂಟಲ್ ಕಾಲೇಜ್, ಶರಾವತಿ ಡೆಂಟಲ್ ಕಾಲೇಜ್ನಲ್ಲಿ ನಾನು ವ್ಯಾಸಂಗ ಮಾಡಲಿಕ್ಕೆ ಹೋಗ್ತೇನೆ. ಅಲ್ಲಿ ಆಗ ನನ್ನ ತಂದೆ 1994 ನವಂಬರ್ನಲ್ಲಿ ಆಗ ನನ್ನ ತಂದೆ ತೀರ್ಕೊಳ್ತಾರೆ. ಅದರಿಂದ ನನ್ನ ವ್ಯಾಸಂಗನ ಮುಂದುವರಿಸ್ಲಿಕ್ಕಾಗಲ್ಲ. ಚಿಕ್ಕ ವಯಸ್ಸಿನಿಂದ ನನಗೆ ಅನಿಸಿದ್ದು ನಾನು ಡಾಕ್ಟರ್ ಆಗಬೇಕು ಅಂಥೇಳಿ ನನಗೆ ತುಂಬ ಹಂಬಲ. ಯಾವುದೇ ಕಾರಣಕ್ಕೆ ಜನಕ್ಕೆ ಸೇವೆ ಮಾಡಬೇಕು ಅನ್ನೋವಂಥ ಮನೋಭಾವ ಮೊದಲಿಂದನೂ. ಅದು ಮೊದಲಿಂದನೂ ನಾನು ಜನಕ್ಕೆ ಮಾಡಬೇಕು, ಅದೇ ನನ್ನ ಒಂದು ನನ್ನ ಗುರಿ, ನನ್ನ ಮನಸ್ಸಿನಲ್ಲಿರುವಂಥದ್ದು. ನನ್ನ ತಂದೆ ತೀರೋದ್ಮೇಲೆ ನನಗೆ ಯಾವುದೇ ಥರದ ಏನು ಮಾಡಬೇಕು, ನಾನು ಮುಂದುವರಿಸ್ಬೇಕಾ ಮೆಡಿಕಲ್ಲು ಅಥವಾ ಹೋಗಬೇಕು, ಮನೆಯಲ್ಲಿ ಕಷ್ಟ ಆಗತ್ತೆ. ನನ್ನ ತಮ್ಮ ಚಿಕ್ಕವನಿರ್ತಾನೆ 11 ವರ್ಷ. ನನ್ನ ತಾಯಿ ಅವರು ಸರ್ಕಾರಿ ಶಾಲೆಯ ಮೇಸ್ಟ್ರು. ಅವರು ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ಒಂದು 36 ಇಯರ್ಸ್ ಇರ್ತಾಗ ನನ್ನ ತಮ್ಮನಿಗೆ 7 ವರ್ಷ, ನನಗೆ 17 ವರ್ಷ 10 ತಿಂಗಳಿರುತ್ತೆ. ಇವ್ರನ್ನೆಲ್ಲ ಬಿಟ್ಟು ನಾನು ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತೀನಿ. ಆದರೂ ನಾನು ಓದಲೇಬೇಕು, ಈ ಸರ್ಕಾರಿ ಸೇವೆ ನಮಗಲ್ಲ ಅಂತೇಳಿ ನಾನು ಒಂದು ನಿರ್ಧಾರಕ್ಕೆ ಬರ್ತೀನಿ. ಆಗ ನನ್ನ ತಮ್ಮ ಹೇಳ್ತಾನೆ, ಹೋಗೋದಾದರೆ ನೀನು ಓದು, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದೊಂದು ಮಾತು ನನ್ನ ಜೀವನದಲ್ಲಿ ಬಲವಾದ ತಿರುವನ್ನು ಕೊಡುತ್ತೆ. ನಾನು ಸ್ವಾರ್ಥಿ ಆಗ್ತೀನಿ, ನನ್ನ ತಮ್ಮ ತಾಯಿನ ಬಿಟ್ಟು ಹೋಗಿ
ನನ್ನ ಸ್ವಾರ್ಥ ಇದೆ ನನ್ನಲ್ಲಿ ಅಂಥೇಳಿ ನನಗೆ ಅನಿಸುತ್ತೆ ಅವತ್ತು. ಆವಾಗ ನನಗನ್ಸುತ್ತೆ ಇಲ್ಲ ನಾನು ಕೆಲಸಕ್ಕೆ ಹೋಗಬೇಕಾಗತ್ತೆ ಅಂತ. ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದರೆ ನನಗೇನೂ ಗೊತ್ತಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ನನ್ನ ತಂದೆ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಎಕ್ಸ್ಪೆಕ್ಟರ್ ಇರ್ತಾರೆ. ಸೊ ನನಗೆ ಗೊತ್ತಿದ್ದು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಅನ್ನೋದು ಬಿಟ್ಟರೆ ಸರ್ಕಾರದಲ್ಲಿ ಬೇರೆ ಏನು ಗೊತ್ತಿಲ್ಲ ನನಗೆ. ತುಂಬ ಚಿಕ್ಕ ವಯಸ್ಸು. ನಾನಾಗ ಏನು ಮಾಡ್ತೀನಿ, ನನಗೆ ಸಾಕಷ್ಟು ಜನ ಹೇಳ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗು, ನೀನು ಚಿಕ್ಕ ಏಜ್ ಇದೆಯಾ, ಒಳ್ಳೆ ಹುದ್ದೆಗೆ ಹೋಗ್ತೀಯಾ ನೀನು ಅಂತೆಲ್ಲ ಹೇಳ್ತಾರೆ. ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಒಂದು ಪುಸ್ತಕ ಮತ್ತು ಪೆನ್ ಎತ್ಕೊಂಡು ನಾನು ಕಾರ್ಪೊರೇಷನ್ಗೆ ಎಂಟ್ರ್ ಆಗ್ತೀನಿ. ಅವತ್ತು ಏನು ಬೋರ್ಡ್ ನೋಡ್ತೀನಿ ಏನೇನಿದೆ ಅಂತ, ಅಲ್ಲಿ ನೋಟ್ ಮಾಡ್ತಾ ಹೋಗ್ತೀನಿ. MBBS ಮಾಡಿದವರು ಇದ್ದಾರೆ ಇಲ್ಲಿ, ರೆವಿನ್ಯೂ ಅಲ್ಲಿ ಕೂಡ ಕೆಲವೊಂದು ಹುದ್ದೆಗಳಿದೆ, ಅವರೇನು ಓದಿದ್ದಾರೆ. ಅದಾದಮೇಲೆ ಇಂಜಿನಿಯರಿಂಗ್ ವಿಭಾಗನೂ ಕಾಣುತ್ತೆ ನನಗೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಏನು ಮಾಡ್ತಾರೆ ಅಂತ ನೋಡ್ತೀನಿ. ಅಲ್ಲಿ ಇಂಜಿನಿಯರ್ಸ್ ಕಾಣ್ತಾರೆ ನನಗೆ. ಓಕೆ ಇಷ್ಟು ಇದೆ, ಓಕೆ ಮೆಡಿಕಲ್ ಮಾಡಿ ಮತ್ತೆ ವಾಪಸ್ ಬರ್ಬೋದಾ ಅಂತ ಮತ್ತೊಂದು ಸಲ ಕಲ್ಪನೆ ಬರ್ತದೆ ನನಗೆ. ಸಡನ್ನಾಗಿ ಹೋಗಿ ಎಲ್ಲರನ್ನ ನನಗೆ ಯಾರು ಗೊತ್ತಿರ್ತಾರೋ ಆ ಡಿಪಾರ್ಟ್ಮೆಂಟಲ್ಲಿ ಕೇಳ್ತೀನಿ, ಸರ್ ಮೆಡಿಕಲ್ ಮಾಡಿ ವಾಪಸ್ ಬರ್ಬೋದಾ ಅಂತ ಕೇಳ್ತೀನಿ. ನಿನಗೆ ಬುದ್ಧಿ ಇಲ್ಲಪ್ಪ, ಕೆಲಸ ಕೊಡ್ತೀರಾ, ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು ನೀನು ಅಂತ ಹೇಳ್ತಾರೆ ನನಗೆ. ಹೇಗೆ ಹೋಗೋದು? ಮತ್ತೆ ಇಲ್ಲ ಸರ್ ದಯವಿಟ್ಟು ಓದ್ಬೇಕು ಸರ್ ಅಂತ ಕೇಳ್ತೀನಿ. ಇಲ್ಲ ಹಾಗಲ್ಲ, ನೀನು ಫಸ್ಟ್ ಕೆಲ್ಸಕ್ಕೆ ಸೇರು ಅಂತಾರೆ. ನಾನು ಬರ್ಕೊಳ್ತೀನಿ ಪುಸ್ತಕದಲ್ಲಿ, ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಮೆಡಿಕಲ್ ಓದಿರುವಂಥ ಡಾಕ್ಟರ್ಸ್ ಇದ್ದಾರೆ. ಸರ್ ಇದು ಹೇಗೆ ಹೋಗೋದು ಅಂತ. ಎಲ್ಲ ಇಂಟರ್ನೆಟ್ ಇಲ್ಲ, ನಿಮಗೆ ಇಂಟರ್ನೆಟ್ ಇಲ್ಲ, ಕಂಪ್ಯೂಟರ್ಸ್ ಎಲ್ಲ ಅಷ್ಟೊಂದು ಯೂಸ್ ಮಾಡ್ಲಿಕ್ಕೆ ಆಗ್ತಾರಲ್ಲ ಆ ಸಮಯದಲ್ಲಿ. ಆವಾಗ ಒಂದೇ ಒಂದು EMI ಅಂತ ಇರ್ತದೆ. ಹಾಗೆ ಅದನ್ನು ಓದ್ಬೋದಾ? ಅದು ಒಬ್ಬ ಹೇಳ್ತಾರೆ, ನೀನು ಓದಬೇಕಾದ್ರೆ ಎಲ್ಲಿ ಸರ್ ಕಂಪ್ಯೂಟರ್ ಸೈನ್ಸ್ ಸ್ವಲ್ಪ ಪೀಕಲ್ಲಿರುತ್ತೆ, ಸರ್ ಕಂಪ್ಯೂಟರ್ ಸೈನ್ಸ್ ಓದ್ಬೋದಾ ಅಂತ ಕೇಳ್ತೀನಿ ನಾನು ಅವ್ರಿಗೆ. ಕಂಪ್ಯೂಟರ್ ಸೈನ್ಸು ಇಲ್ಲಿ ಯೂಸೇ ಆಗಲ್ಲಪ್ಪ, ನೀನು ಮಾಡಿದ್ರೆ ಸಿವಿಲ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಏನು ಮಾಡೋದು ಸಿವಿಲ್ ಅದು? ಮತ್ತೆ ವಾಪಸ್ ಹೋಗ್ತೀರಿ, ಹೋಗಿ ಸಿವಿಲ್ ಇಂಜಿನಿಯರಿಂಗನ್ನು ಮಾಡ್ಬೋದಾ, PUC ಆಗಿದೆ ಅಂತ ನೋಡಿದ್ರೆ ಈವ್ನಿಂಗ್ ಕಾಲೇಜಲ್ಲಿ ಓದಬೇಕಾಗತ್ತೆ, ಡೇ ಕೆಲಸ ಮಾಡಬೇಕಾಗತ್ತೆ. ಈವ್ನಿಂಗ್ ಕಾಲೇಜ್ ಎಲ್ಲಿದೆ ಅಂತ ಹೋಗಿ ನೋಡ್ತೀನಿ. BMS ಕಾಲೇಜಲ್ಲಿ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜು. BMS ಕಾಲೇಜಿಗೆ ಹೋಗ್ತೀನಿ ನಾನು, ಅಲ್ಲಿ ಕೇಳ್ತೀನಿ PUC ಮೇಲೆ ಅಡ್ಮಿಷನ್ ಕೊಡಲ್ಲ, ಡಿಪ್ಲೊಮಾ ಮಾಡಿರ್ಬೇಕು ಅವ್ರಿಗೆ ಮಾತ್ರ ಈವ್ನಿಂಗ್ ಕಾಲೇಜು ಅಂತ ಹೇಳ್ತಾರೆ. ಮತ್ತೊಂದು ಸೆಟ್ ಬ್ಯಾಕ್ ನನಗೆ. ನಾನು ಹುಡುಕ್ತಾ ಹೋಗ್ತೀನಿ ಎಲ್ಲಿ ಈವ್ನಿಂಗ್ ಕಾಲೇಜ್ ಇದೆ ಅಂತ. ಇನ್ನು ಕೆಲಸಕ್ಕೆ ಸೇರಿರಲ್ಲ, ಆಗಲೇ ಇಷ್ಟು ಪ್ಲ್ಯಾನ್ ಮಾಡ್ತೀನಿ ನಾನು. ಆವಾಗ SJP ಅಂತ ಯಾವುದಾದ್ರು ಕಾಲೇಜ್ಗೆಲ್ಲ ಹೋಗ್ತೀನಿ ನಾನು, ಎಲ್ಲೂ ಇಲ್ಲ ಅಂತ ಹೇಳಿ ತಿಳ್ಕೊಳ್ತೀನಿ. ಕೊನೆಗೆ ಒಂದು ದಿನ ಏನು ಮಾಡ್ತೀನಿ, ಬಸ್ಸಲ್ಲಿ ಓಡಾಟ ಹುಡುಕಿ ಆಮೇಲೆ ಒಂದು ಆಕ್ಸ್ಫರ್ಡ್ ಕಾಲೇಜ್ ಅಂತ ಇರುತ್ತೆ, ಕಾಲೇಜ್ ಇರುತ್ತೆ. ಅಲ್ಲಿ ಹೋಗ್ತೀನಿ, ಕೇಳ್ತೀನಿ, ಅವ್ರು ಹೇಳ್ತಾರೆ ಇದೆ ಇಲ್ಲಿ ಅಂತ ಹೇಳ್ತಾರೆ. ನನಗೊಂದು ಬಾಕ್ಸ್ ಹೋಗ್ಬೋದು ನನ್ನ ಲೈಫಲ್ಲಿ, ಒಂದು ಇಮ್ಮಿಡಿಯೇಟಾಗಿ ಎಲ್ಲೋ ಡೋರ್ ಓಪನ್ ಆಗುತ್ತೆ. ಆ ಕಾಲೇಜಲ್ಲಿ ನಾನು ಫಸ್ಟು ಅಡ್ಮಿಷನ್ ತೊಗೊಳ್ತೇನೆ. ಅದಾದಮೇಲೆ ಬೆಳಗ್ಗೆ ನಾನು ಆಫೀಸಿಗೆ ಹೋಗಬೇಕು. 26/7/1995 ನನಗೆ BCC ಅಂತ ಹೇಳ್ತೀವಿ, ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಅಂತ, 1995 ಆ ಕಾರ್ಪೊರೇಷನಲ್ಲಿ ನಾನು ಕೆಲಸಕ್ಕೆ ಸೇರಿಕೊಳ್ತೀನಿ. ಕಂಪ್ಯಾಷನೇಟ್ ರೌಂಡಕ್ಕೆ ಸೇರಿಕೊಳ್ತೀನಿ. ಆ್ಯಸ್ ಆನ್ ಅಸಿಸ್ಟೆಂಟ್ ಟು ದ ಇಂಜಿನಿಯರ್. ಒಬ್ಬ ಇಂಜಿನಿಯರಿಗೆ ನನಗೆ ಅಸಿಸ್ಟೆಂಟ್ ಆಗಿ ಕೊಡ್ತಾರೆ. ಸೊ ಏನು ನನ್ನ ಕೆಲಸ, ಬೆಳಗ್ಗೆ ನಾನು 7:30 ಆಫೀಸಲ್ಲಿ ಇರಬೇಕು. ವೆರಿ ಸ್ಟ್ರಿಕ್ಟ್ ಆಗಿನ ಕಾರ್ಪೊರೇಷನ್. ಹೋಗಿದ ಕೂಡಲೇ ನಾನು ಏನೇನಾಗುತ್ತೆ, ಜನ ಬರ್ತಿದ್ರು ನನಗೆ, ಜನಸಂಪರ್ಕ ಆಗುತ್ತೆ. ಆಗ ಸಾವಿರಾರು ಸಮಸ್ಯೆಗಳನ್ನು ತಗೊಂಡು ನನ್ನ ಹತ್ರ ಬರ್ತಾರೆ. ಅವ್ರದ್ದು ಏನೋ ಒಂದು ಸಮಸ್ಯೆ ಇರ್ಬೋದು, ಅವ್ರದ್ದೇನೋ ಒಂದು ಮೋರಿ ಇರ್ಬೋದು, ಅಥವಾ ಬಿಲ್ಡಿಂಗ್ ಏನೋ ಸಮಸ್ಯೆ, ಆ ಮೋರಿಯಲ್ಲಿ ನೀರು ಹೋಗ್ತಾ ಇಲ್ಲ, ಒಂದು ಕಲ್ವಟ್ಟ ಏನೋ ಬರ್ತಾರೆ, ಅವ್ರಿಗೆ ಎಲ್ಲ ನೋಡ್ಲಿಕ್ಕೆ ಬರ್ತಾರೆ. ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಹೋಗಬೇಕು, ಅವ್ರ ಜೊತೆ ಅದನ್ನು ಮಾಡಿಸ್ಲಿಕ್ಕೆ ಹೋಗಬೇಕು. ಅಲ್ಲಿಂದ ನನ್ನ ಜನಸಂಪರ್ಕ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಮಾಡ್ತೀನಿ. ಬೆಳಗ್ಗೆ 7:30 ಸಂಜೆ 5:30-6 ಗಂಟೆವರೆಗೂ ನನ್ನ ಕೆಲಸ. 6 ಗಂಟೆಯಿಂದ ರಾತ್ರಿ 9:30ವರೆಗೂ ನನಗೆ ಕಾಲೇಜ್ ಆದಮೇಲೆ ರಾತ್ರಿ ಮನೆಗೆ ಬರಬೇಕು. ಮನೆಗೆ ಬರೋವಾಗ 11 ಗಂಟೆ. ರಾತ್ರಿಯಿಂದ ಓದಬೇಕು. ಬೆಳಿಗ್ಗೆ 2 ಗಂಟೆ 2-3 ಅವರ್ ಮಲಗ್ತಿದ್ದೆ. ಮತ್ತೆ ಬೆಳಗ್ಗೆ 7:30ಗೆ ಯಥಾ ಪ್ರಕಾರ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇದರಲ್ಲಿ ಏನಾಯಿತು, ನಾನು ಮೊದಲನೇ ವರ್ಷ ಎಲ್ಲ ತುಂಬ ಒಳ್ಳೆ ಮಾರ್ಕ್ಸ್ ಬಂತು. ನನಗೆ ಅಲ್ಲಿರೋವಂಥ ಲೆಕ್ಚರ್ ನನ್ನ ಮೇಲೆ ಭಾಳ ಪ್ರಭಾವ ಬೀಳ್ತಾರೆ. ಅವರಿಗೆ ನನ್ನ ಕಂಡ್ರೆ ಭಾಳ ಇಷ್ಟ ಆಗುತ್ತೆ. ನೀನು ಜಾಸ್ತಿ ಓದಬೇಕು ಅಂಥೇಳಿ ನನಗೆ ಅವರೇ ನೀನು ನನಗೆ ಓದೋ ಹಮ್ಲನೂ ಇತ್ತು. ನನಗೆ ಪುಸ್ತಕ ಅವರೇ ಕೊಡ್ತಾಯಿದ್ರು. ನೀನು ಪುಸ್ತಕ ಕೂಡ ಕೊಂಡ್ಕೊಬೇಡ, ನೀನು ನನ್ನ ಪುಸ್ತಕ ತಗೋ, ಲೈಬ್ರರಿ ಪುಸ್ತಕ ತಗೋ ನೀನು ಅಂಥೇಳಿ. ನನಗೆ ಅಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅಂತ ಒಬ್ಬರು ಇರ್ತಾರೆ.
ಅವರು ನನ್ನ ಜೀವನದಲ್ಲಿ ಹೆಚ್ಚಿನವಾದ ಒಂದು ಪ್ರಭಾವ ಬೀರ್ತಾರೆ. ನನಗೆ ಮೊದಲಿಂದಲೂ ಓದೋದ್ರ ಬಗ್ಗೆ ತುಂಬ ಇಷ್ಟ. ಓದಬೇಕು ಕಲಿಬೇಕು ಅಂತ ಹೇಳಿ. ಅಲ್ಲಿ ನನಗೆ ನನ್ನ ಮನೆ ಎದುರುಗಡೆ ಒಬ್ಬರು ಮೆಡಿಕಲ್ ಡಾಕ್ಟರ್ ಇದ್ರು. ಅವರು ನನಗೆ ತುಂಬ ಪ್ರಭಾವ ಬೀಳ್ತಾರೆ. ಅವ್ರು ಹೇಗೆ ಅಂತ ಹೇಳಿದರೆ, ಅವ್ರು ಹೇಳಿದ್ದು ನನಗೊಂದೇ, ನಮ್ಮ ಹತ್ರ ದುಡ್ಡಿಲ್ಲ, ಪ್ರಪಂಚದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕು ನಾವು ಅಂತ ಹೇಳಿದರೆ ಓದೊಂದೇ. ಓದನ್ನ ಎಷ್ಟು ಮಾಡ್ತೀರಾ ನೀವು ಅಷ್ಟು ನೀವು ಮೇಲೆ ಬರ್ತೀರಾ ಅಂತ ಹೇಳ್ತಾರೆ ಅವ್ರು ನಾನು ನೋಡಿದಾಗ ಯಾವಾಗ ನೋಡಿದ್ರು ಅವರು ತಿಂಡಿ ತಿಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ರು ಅವರು. ಆದರೆ ಆ ಥರ ಇತ್ತು ಅವರು. ಸ್ವಲ್ಪ ನನಗೆ ನನ್ನ ಜೀವನದಲ್ಲಿ ತುಂಬ ನನ್ನ ಈ ಒಂದು ಸ್ಥಾನಕ್ಕೆ ನಾನು ಬರಬೇಕಾದ್ರೆ ನಾನು ಸ್ವಾಮಿ ವಿವೇಕಾನಂದನ ಭಾಳ ನೆನೆಸ್ತೀನಿ. ಪ್ರತಿಯೊಂದು ನಿಮಿಷ ನಾನು ಕೆಳಗಡೆ ಬಿದ್ದೆ ಅಂತ ಅನಿಸಿದ ತಕ್ಷಣ ನನಗೆ ಕೆಲವೊಂದು ಅವ್ರ ಮಾತುಗಳು ಓದಿದ್ನಲ್ಲ ಪುಸ್ತಕದಲ್ಲಿ, ಆ ಮಾತುಗಳು ನನಗೆ ಮತ್ತೆ ಬರುತ್ತೆ. ನನಗೇನು ಅನ್ಸುತ್ತೆ, ನೆವರ್ ಲುಕ್ ಎಟ್ ದಿ ವೇವ್, ಲುಕ್ ಎಟ್ ದಿ ಓಷನ್ ಅಂತ ಒಂದು ಆ ಎಷ್ಟು ಪದಗಳು ಎಷ್ಟು ನನಗೆ ಆ ಸ್ಥೈರ್ಯ ತುಂಬುತ್ತೆ ಅಂದರೆ ನನಗೆ ನಾನು ಎದ್ದು ಹೆಚ್ಚು ಕೆಲಸ ಮಾಡಬೇಕು ಅಂತ. ಅದು ನೀನು ಕೆಲಸವನ್ನು ಎಷ್ಟೇ ಕಷ್ಟ ಆದರೂ ಆ ಕೆಲಸವನ್ನು ಮಾಡು, ಫಲ ಪ್ರತಿಫಲನ ಬಿಟ್ಬಿಡು. ಆ ಒಂದೊಂದು ಪದಗಳು ಕೂಡ, ಎ ಮ್ಯಾನ್ ವಿತೌಟ್ ನಾಲೆಡ್ಜ್ ಇಸ್ ಜಸ್ಟ್ ಲೈಕ್ ಎ ಲ್ಯಾಂಪ್ ವಿತೌಟ್ ಆಯಿಲ್. ಈ ಪದಗಳನ್ನು ನನ್ನ ಜೀವನದಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ಇದು ಯಾವಾಗ ನಾನು ಕೆಳಗೆ ಬೀಳ್ತೀನಿ ಅಂತ ಅನಿಸುತ್ತೆ, ಭಾಳಷ್ಟು ಜನ ನನಗೆ ಓದೋಕ್ಕಾಗಲ್ಲ, ಮುಗೀತು ಇನ್ನು ಜೀವನ ಅನ್ನುವಂಥ ಸಮಯದಲ್ಲಿ ಒಂದು ಬೆಳಕು ಕಾಣುತ್ತೆ. ಆ ಕಿರಣ ಏನಂತ ಹೇಳಿದರೆ ನಾನು ಮುಂದಕ್ಕೆ ತೊಗೊಂಡು ಹೋಗುವಂಥ ಕಿರಣ. ಈ ಕಿರಣದಲ್ಲಿ ನನ್ನ ಜೊತೆಯಲ್ಲಿ ನಾನು ಇಲ್ಲಿ ಬಂದು ನಿಲ್ಲಿಸಿರೋದು ನನ್ನ ಲೆಕ್ಚರ್ ರಾಧಾಕೃಷ್ಣ ಅಂತೇಳಿ. ನನಗೆ ಫಸ್ಟ್ ಇಯರ್ ರಿಸಲ್ಟ್ ಬಂದಾಗ ಹೀಗೆ ತಬ್ಕೊಳ್ತಾರೆ, ಹೇಳ್ತಾರೆ ನೀನು ಓದು ಅಂತ. 3 ವರ್ಷನೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನನ್ನ ಜೀವನದಲ್ಲಿ ಹೀಗೆ ಒಂದು ಹೋಗ್ತಾ ಇರಬೇಕಾದ್ರೆ ನನಗೆ ಫಸ್ಟ್ SKRM ಅಂತ ಹೇಳಿಬಿಟ್ಟು ಒಂದು ಕೆಲಸ, ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀನಿ TCM ರಾಯನ್ ರೋಡಲ್ಲಿ. ಅದು ಬಂದು ರಾಜಾಜಿನಗರ ಸಬ್ ಡಿವಿಷನು. ಅಲ್ಲಿ ಹೋದಾಗ ಏನಾಗುತ್ತೆ, ಒಂದು ರಸ್ತೆ ಪ್ರಾಬ್ಲಮ್ ಆಗುತ್ತೆ. ಸಾರ್ವಜನಿಕರು ತುಂಬ ಜನ ಬಂದು ನಿಂತು ಈ ರಸ್ತೆ ಹಾಳಾಗಿದೆ, ಇದು ಮಾಡದಿದ್ರೆ ನೀವು ಗೆರವ್ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಆ ರಸ್ತೆ ಅಷ್ಟು ಹದಗೆಟ್ಟಿರುತ್ತೆ. ಆಗ ನನ್ನ ಜೀವನದಲ್ಲಿ ಇನ್ನೊಬ್ಬರು ಬರ್ತಾರೆ, ಡಾಕ್ಟರ್ CG ಜಸ್ಟೋ ಅಂತ ಹೇಳ್ಬಿಟ್ಟು. ಅವರು ಎಮಿರೇಟ್ಸ್ ಪ್ರೊಫೆಸರ್, ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಒಂದು ಮೇಧಾವಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅವರು ತಂತ್ರಜ್ಞರು ಹಾಗೂ ಹೆದ್ದಾರಿ ತಂತ್ರಜ್ಞರ ವಿಷಯದಲ್ಲಿ ಅವರು ತುಂಬ ಪರಿಣಿತರು. ಆ ರಸ್ತೆ ಅನ್ನುವಂಥದ್ದೇ ಜಸ್ಟೋ ಅಂತ. ಅವರು ನನ್ನ ಸಂಪರ್ಕಕ್ಕೆ ಬೇಗ ಬರ್ತೀನಿ, ಅವ್ರ ಸಂಪರ್ಕಕ್ಕೆ. ಅವ್ರಿಗೆ ಯಾರು ಅನ್ನೋದು ಗೊತ್ತಿರಲ್ಲ, ನನ್ನ ಓದ್ತಾ ಇರ್ತೀನಿ. ಆಗ ಅವ್ರು ಬರ್ತಾರೆ, ಬಂದು ಕುತ್ಕೊಳ್ಳೋದು, ಅವ್ರ ವೆಹಿಕಲಲ್ಲಿ ನಾನು ಹೋಗ್ತೀನಿ, ನಿಲ್ಲಿಸ್ತಾರೆ, ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾರೆ. ಅವ್ರು ಏನು ಬರ್ಕೊಳ್ತಾರೆ ನನಗೆ ಗೊತ್ತಿಲ್ಲ, ಏನಕ್ಕೆ ನಿಲ್ಲಿಸ್ತಾರೆ ಗೊತ್ತಿಲ್ಲ, ಜಸ್ಟ್ ಬರ್ಕೊಳ್ತಾರೆ ಪಾಯಿಂಟ್ಸ್. ಈ ರಸ್ತೆಗೆ ಏನು ಮಾಡಬೇಕು ಅಂತ ಬರ್ಕೊಳ್ತಾ ಇರ್ತಾರೆ. ನಾನು ಅದನ್ನು ಗಮನಿಸ್ತಾ ಹೋಗ್ತೀನಿ. ಅದು 1-1.5 ಕಿಲೋಮೀಟ್ರ್ ರಸ್ತೆ. ಅದು ಬರ್ಕೊಂಡ ಮೇಲೆ ನನಗೆ ಸುಮಾರು ಒಂದು 15 ದಿನ ಆದಮೇಲೆ ಒಂದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ಅವರು. ಅದಕ್ಕಿಂತ ಮುಂಚೆ ನಾನು ಕರೆದ್ಬಿಟ್ಟು ಹೇಳ್ತಾರೆ, ಎಲ್ಲರನ್ನೂ ಹೇಳ್ತಾರೆ ನನಗೆ ಇದು ಲೆವೆಲ್ಸ್ ತೊಗೊಳ್ಬೇಕು, LSCS ಮಾಡಬೇಕು, ಎಲ್ಲ ಡ್ರಾಯಿಂಗ್ಸ್ ಮಾಡಿ ನನಗೆ ತೊಗೊಂಡು ಬಂದು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏರೋ ಇಂಜಿನಿಯರ್ಸ್ ಯಾರೂ ಮಾಡಲ್ಲ ಅದು. ನಾನು ಮಾಡ್ತೀನಿ ಅಂತ ಹೇಳ್ತೀನಿ, ಆಯಿತು ಅಂತ ಹೇಳ್ತಾರೆ. ನಾನು ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತೀನಿ, ನಾನೆಲ್ಲ ಲೆವೆಲ್ಸ್ ತೊಗೊಳ್ತೀನಿ, ಇನ್ಸ್ಟ್ರೂಮೆಂಟ್ ಎಲ್ಲ ತಂದು ಬಾಡಿಗೆಗೆ ತಂದು ಇನ್ಸ್ಟ್ರೂಮೆಂಟ್ಸ್ ನಾನೆಲ್ಲ ತೊಗೊಂಡು ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತೀನಿ. ನಾನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ. ನಾನು ಅವ್ರನ್ನ ನೋಡ್ತಾ ಇರ್ತೀನಿ, ಅವ್ರು ಏನೇನು ಹೇಳ್ತಾರೆ ಎಲ್ಲ ಗಮನಿಸಿದಾಗ ಈ ಥರ ಪುಸ್ತಕದಲ್ಲಿ ಇದು ಓದಬೇಕು ಅಂತ ಗೊತ್ತಾಗತ್ತೆ. ಆಮೇಲೆ ಅವ್ರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ನಾನು ಹಾಗೆ ಎತ್ತಿಟ್ಕೊಳ್ತೀನಿ, ಹುಷಾರಾಗೊಂದು ಕಾಪಿ ಎತ್ತಿಟ್ಕೊಳ್ತೀನಿ. ಆ ರಿಪೋರ್ಟ್ನ ಓದ್ತೀನಿ. ಈ ಥರ ಸಮಸ್ಯೆ ಬಂದರೆ ಈ ಥರ ಟ್ರೀಟ್ಮೆಂಟ್ ಕೊಡಬೇಕು, ಈ ಪುಸ್ತಕದಲ್ಲಿದೆ ಅಂತ ಹೇಳಿ ಅದರಲ್ಲಿ ತಿಳ್ಕೊಳ್ತೀನಿ ನಾನು ಫಸ್ಟ್. ಆಗಲೇ ಫಸ್ಟ್ ನನಗೆ ಅರ್ಥ ಆಗೋದು, ನಾನು ಯಾವಾಗಲೂ ಕೇಳ್ತಾ ಇದ್ದೆ ನನ್ನ ಸೀನಿಯರ್ಸ್ನ, ಈ ಒಂದು ರಸ್ತೆ ಈ ವಿಶಿಷ್ಟತೆ ವಿವರಣೆ ಯಾಕೆ ಹಾಕಬೇಕು ಅಂತ ಕೇಳಿದಾಗ ನನ್ನ ಸೀನಿಯರ್ಸ್ ಹೇಳ್ತಾರೆ, ನಿನಗೆ ಅದೆಲ್ಲ ಕೇಳಬೇಡ, ನಮ್ಮನ್ನೇನು ಕೇಳಬೇಡಪ್ಪ, ಇದು ಬರಬೇಕು ಹಾಕಬೇಕು ಅಷ್ಟೇ ಅಂತ ಹೇಳ್ತಾರೆ. ಬಟ್ ಅವರು ರಿಪೋರ್ಟ್ ಓದಿದಾಗ ನನಗೆ ಅರ್ಥ ಆಗುತ್ತೆ, ಈ ಥರ ಮಾಡಿದರೆ ಮಾತ್ರ ರಸ್ತೆ ಬಳಕೆ ಬರುತ್ತೆ, ಉಳಿಯುತ್ತೆ ಅಂತ ಹೇಳಿ ರಿಪೋರ್ಟಲ್ಲಿ ಓದ್ತೀನಿ ನಾನು. ಅದಾದಮೇಲೆ ಅವತ್ತೇ ಡಿಸೈಡ್ ಮಾಡ್ತೀನಿ, ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು, ಡಾಕ್ಟ್ರೇಟ್ ಕೂಡ ಮಾಡಬೇಕು, ಈ ಒಂದು ಚಿಂತನೆ ನಾನು ಆಗಬೇಕು, ಇವ್ರ ಥರ ಆಗಬೇಕು ನಾನು ಅಂತ ಡಿಸೈಡ್ ಮಾಡ್ತೀನಿ. ಆ ಡಾಕ್ಟ್ರ್ ಮಿಸ್ ಆದೆ, ಬಟ್ ಈ ಡಾಕ್ಟರ್ ಆದರೂ ಆಗಬೇಕು ಅಂತೇಳಿ ನಾನು ಅವತ್ತು ನಿರ್ಧಾರ ಮಾಡ್ಕೊಳ್ತೀನಿ ನನ್ನ ಜೀವನದಲ್ಲಿ.
ಒಂದು 19ನೇ ವರ್ಷದಲ್ಲಿ ನಿರ್ಧಾರ ಮಾಡ್ಕೊಳ್ತೀನಿ. ನಿರ್ಧಾರ ಮಾಡ್ಕೊಂಡು ನಂದು ಮತ್ತೆ ಮುಂದುವರಿಸ್ತೀನಿ ಜೀವನ. ಒಂದು 3 ವರ್ಷದಲ್ಲಿ ನಂದು ಈವ್ನಿಂಗ್ ಡಿಪ್ಲೊಮಾ ಇರುತ್ತೆ. ಆಗಿದ್ದ ಕೂಡಲೇ ನನಗೆ ಪ್ರಮೋಷನ್ ಬರುತ್ತೆ, ಫಸ್ಟ್ ಇಂಜಿನಿಯರ್ ಪ್ರಮೋಷನ್ ಬರುತ್ತೆ. ಹಾಗೆ ನಾನು ಪ್ರಾಜೆಕ್ಟ್ಸ್ ಮಾಡ್ತೀನಿ. ಫಸ್ಟ್ ಪ್ರಾಜೆಕ್ಟ್ ಕ್ರಿಮಿಟೋರಿಯಂ, ಬನಶಂಕರಿ ಕ್ರಿಮಿಟೋರಿಯಂ. ಆ ಕ್ರಿಮಿಟೋರಿಯಂ ಅಂದರೆ ಇನ್ನು ಫೌಂಡೇಶನ್ ಆಗ್ತಾ ಇರುತ್ತೆ, ಕೆಲವೊಂದು ಫೌಂಡೇಶನ್ ಆಗ್ತಾ ಇರುತ್ತೆ. ಬೊಮ್ಮನಹಳ್ಳಿಲಿ ಒಂದು ಇದು ಫಸ್ಟ್ ಕೆಲಸ ನನಗೆ ಕ್ರಿಮಿಟೋರಿಯಂ ವರ್ಕ್ ಮಾಡಲಿಕ್ಕೆ. ಎಲೆಕ್ಟ್ರಿಕ್ ಕ್ರಿಮಿಟೋರಿಯಮ್ಸ್ ಏನಿದೆ ಬೆಂಗಳೂರಲ್ಲಿ, ಆ ಕೆಲಸ ಸಿಗುತ್ತೆ. ಫಸ್ಟ್ ಕೊಡ್ತಾರೆ, ಪ್ರಾಜೆಕ್ಟ್ಸ್ ಕೊಡ್ತಾರೆ. ನನ್ನ ಜೊತೆ ಸೋಮಶೇಖರ್ ಅಂತ ಒಬ್ಬರು, ಅವರು ನನಗೆ ಅವರು ಅವ್ರಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತಾರೆ, ಅವ್ರ ಜೊತೆ ನಾನು ಇರ್ತೀನಿ. ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗ್ತಾರೆ, ನಾನು JE ಆಗಿ ಅವ್ರ ಜೊತೆ ಜಾಯ್ನ್ ಆಗ್ತೀನಿ. ಇಬ್ಬರು ಒಟ್ಟೊಟ್ಟಿಗೆ ಮುಂದೆ ಹೊರಿಸ್ತೀವಿ. ಈ ಥರ ಒಂದು ರಾಜನಗರದಲ್ಲಿ ಒಂದು ಆಡಿಟೋರಿಯಂ ಮಾಡ್ತೀವಿ. ಈ ಥರದ್ದೆಲ್ಲ ನನಗೆ ಏನಂದರೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಅಲ್ಲಿ ನಾನು ಅನಿಸೋದು ನನಗೆ ಜೀವನದಲ್ಲಿ ಈಗ 1.5 ಕೋಟಿ ಜನಸಂಖ್ಯೆ, ಆಗಿನ್ನ ಕಮ್ಮಿ ಇತ್ತು ಜನಸಂಖ್ಯೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅದು ಮಹಾನಗರ ಪಾಲಿಕೆ ಆ ಜನನ ಸೇವೆ ಮಾಡೋದು ಎಷ್ಟು ಜನಕ್ಕೆ ಭಾಗ್ಯ ಸಿಗುತ್ತೆ. ನನಗೆ ಆ ಭಾಗ್ಯ ಸಿಕ್ಕಿದೆ. ಅಲ್ಲೂ ಸೇವೆ ಮಾಡಬೇಕಾಗಿತ್ತು ಡಾಕ್ಟ್ರಿಗೆ, ಇಲ್ಲೂ ಡಾಕ್ಟ್ರಿಗೆ ಸೇವೆ ಮಾಡ್ಬೋದಲ್ಲ. ಅದನ್ನು ನಾನು ಮನಸ್ಸಲ್ಲಿ ಅಂದ್ಕೊಳ್ತೀನಿ, ಈ ಥರ ಮಾಡ್ಬೋದು ಅಂತ. ಯಾವ ಜನ ನನ್ನ ಹತ್ರ ಬಂದರು, ಏನೇ ಒಂದು ಅವ್ರನ್ನ ಕೂಡಿಸಿ 10 ನಿಮಿಷ ಮಾತಾಡಿ ಅವ್ರ ಸಮಸ್ಯೆ ಬಗೆಹರಿಸಿದ್ರೆ ಅವ್ರು ಮಾಡುವಂಥ ಆಶೀರ್ವಾದ ಇದೆಯಲ್ಲ, ಅದು ತುಂಬ ಹೆಚ್ಚು ಅಂತೇಳಿ ನಾನು ಭಾವಿಸ್ತೀನಿ. ಸೊ ಅವರಿಗೆ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಲಿಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಆ ಜನಕ್ಕೆ ಸೇವೆ ಮಾಡೋದು ನನಗೆ ಆ ಪುಣ್ಯ ಸಿಗತ್ತೆ. ಇನ್ನು ನಾನು ಈ ಕೆಲಸನೇ ಮಾಡಬೇಕು, ಆದಷ್ಟು ನಾನು ಸನಿಹ ಇರಬೇಕು, ಆ ಕೆಲಸ ಮಾಡ್ತಾ ಹೋಗಬೇಕು ಅನ್ನೋದು ನನ್ನ ಒಂದು ಭಾವನೆ. ಅವತ್ತಿಗೆ ನಾನು ಅಲ್ಲಿ ನಿಲ್ಲಿಸ್ಕೊಳ್ತೀನಿ, ಮತ್ತೆ ನನ್ನ ಪಯಣ ಮುಂದುವರಿಸ್ತೀನಿ. ಅದಾದ ಮೇಲೆ ನಾನು ಒಂದು ವಾರ್ಡಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವಾರ್ಡ್ ಅಂತ ಹೇಳಿದ್ರೆ ಒಂದು ಏರಿಯಾ ಇರುತ್ತೆ. ಆ ಏರಿಯಾಗೆ ಬರುವಂಥ ಎಲ್ಲ ಕಾಮಗಾರಿಯನ್ನು ನಾನು ನೋಡಬೇಕಾಗತ್ತೆ. ಆ ವಾರ್ಡಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಏನಾಗುತ್ತೆ, ನನಗೆ ಇಂಜಿನಿಯರಿಂಗ್ ಸೇರ್ಕೊಳ್ತೀನಿ. ಇಂಜಿನಿಯರಿಂಗ್ ಅಪ್ಲೈ ಮಾಡ್ತೀನಿ, BMS ಕಾಲೇಜ್ಗೆ ಅಪ್ಲೈ ಮಾಡ್ತೀನಿ. ಟಾಪ್ ಲಿಸ್ಟಲ್ಲಿ ಇರುತ್ತಂದು ಹೆಸರು ಬರುತ್ತೆ. ನಾನು ಹೋಗಿ ಸೇರ್ಕೊಳ್ತೀನಿ ಇಂಜಿನಿಯರಿಂಗ್. ಅಲ್ಲೇನಾಗುತ್ತೆ, ನನಗೆ ತುಂಬ ಕೆಲಸದ ಒತ್ತಡ. ನನಗೆ 6ರಿಂದ 9 ಕಾಲೇಜ್, ಮತ್ತೆ 5:30 ಕಾಲೇಜ್ ಬಿಟ್ಟರೆ 5:30, 6 ಗಂಟೆ ಆದರೆ ಕಾಲೇಜಿಗೆ ಗಾಡಿ ತೊಗೊಂಡು ಬೇಗ ಓಡಬೇಕು 2 ವೀಲರ್. ಆ ಹೋಗುವಾಗ ಏನಾಗುತ್ತೆ, ನನಗೆ ಆಕ್ಸಿಡೆಂಟ್ ಆಗಿಬಿಡತ್ತೆ. ನನಗೆ ತುಂಬ ಪೆಟ್ಟಾಗತ್ತೆ, ಬೆಡ್ ರಿಡನ್ ಆಗಿಬಿಡ್ತೀನಿ. ಸೊ ನನಗೆ ಡಾಕ್ಟ್ರ್ 3 ತಿಂಗಳು ರೆಸ್ಟ್ ಹೇಳ್ತಾರೆ. ಎಕ್ಸಾಮ್ಸ್ ಹತ್ರ ಇರುತ್ತೆ. ಆಗ ನಾನು ಮನಸ್ಸಲ್ಲೇ ಹೇಳೋದು, ನನಗೆ ಈಗ ರಜಾ ಸಿಕ್ಕಿದೆ, ಓದಬೇಕು ಅಂತ. ಆದರೆ ಫುಲ್ಲು ಹೀಗಂದರೆ ಈಗ ಎದ್ದೊಳಕ್ಕಾಗಲ್ಲ. ನೀವು ನಂಬಲ್ಲ, ನಾನು 15 ದಿನ ಆದಮೇಲೆ ಸ್ಟಿಚಸ್ ತೊಗೊಂಡು ನನ್ನ ರೆಕಾರ್ಡ್ ಏನು ಅಂತ ಹೇಳಿದ್ರೆ, 1 ದಿನ ನಾನು ಕ್ಲಾಸಿಗೆ ಆಬ್ಸೆಂಟ್ ಆಗಿಲ್ಲ, ಆಗೋದೇ ಇಲ್ಲ. ಯಾವ ಕಾಲೇಜಲ್ಲಿ ನಾನು ಹೋದರೂ ಕೂಡ, ನನ್ನ ಫಸ್ಟ್ ಸ್ಟಾರ್ಟಿಂಗ್ ಜರ್ನಿ ಹೇಳಿದ್ನಲ್ಲ ನಿಮಗೆ, ನನ್ನ ಕೇಳ್ತಾ ಇದ್ರು ಅವರು, ಮಳೆ ಬರಲಿ ಅಷ್ಟು ನೆನೆದ್ರು ಕೂಡ ನಾನು ಕ್ಲಾಸಿಗೆ ಹೋಗಿ ಕೂತ್ಕೊಳ್ತಾ ಇದ್ದೆ. ಸಿನ್ಸಿಯಾರಿಟಿ ನಾನು ಹೇಳ್ತೀನಿ, ಫಸ್ಟ್ ವರ್ಡ್ ನನ್ನ ಜೀವನದಲ್ಲೇ ಬರ್ಕೊಂಡಿದ್ದು ನಾನು. ಸಿನ್ಸಿಯಾರಿಟಿ ಇರಬೇಕು, ಎರಡನೇದು ಡಿಸಿಪ್ಲಿನ್ ಇರಬೇಕು, ನೆಕ್ಸ್ಟ್ ಹಾರ್ಡ್ ವರ್ಕ್ ಮತ್ತು ಆ್ಯಟಿಟ್ಯೂಡ್. ಈ 4 ಏರಿದೆ ಮನುಷ್ಯನಿಗೆ ಭಾಳ ಎತ್ತರಕ್ಕೆ ತೊಗೊಂಡೋಗುತ್ತೆ. ಈ 4ನ್ನ ನೀವು ರೂಢಿಸ್ಕೊಂಡು, ಮತ್ತು ಸಮಯ, ಟೈಮ್ ಇದೆಯಲ್ಲ, ಟೈಮು ತುಂಬ ಇಂಪಾರ್ಟೆಂಟ್. ಇವೆಲ್ಲವೂ ನೀವು ರೂಢಿಸ್ಕೊಂಡಿದ್ದೇ ಆದರೆ ನಿಮ್ಮ ಯಶಸ್ಸಿಗೆ ಯಾವುದೂ ಅಡ್ಡ ಬರಲ್ಲ ಅಂಥೇಳಿ ನನ್ನ ಒಂದು ಕಲ್ಪನೆ ನಿಮಗೆ ಹೇಳ್ತಾ ಇರೋವಂಥದ್ದು. ಅಲ್ಲಿ ನನಗೆ ಕಾಲೇಜ್ಗೆ ಹೋಗ್ತೀನಲ್ಲ, ನಾನು BE ಮಾಡುವಾಗ ಆ ಸ್ಟಿಚಸ್ ತೊಗೊಂಡು ನಾನು ಹಾಗೇ ಹೋಗ್ತೀನಿ ಕ್ಲಾಸಲ್ಲಿ, ಅಟೆಂಡ್ ಮಾಡ್ತೀನಿ. ಯಾವ ಕ್ಲಾಸ್ ಮಿಸ್ ಮಾಡ್ಕೊಳ್ಳಲ್ಲ. ಅದು ಎಕ್ಸಾಮ್ ಬರಲಿಕ್ಕೆ ಆಗಲ್ಲ, ಕಾಲು ಚಚ್ಚಿ 1 ವರ್ಷ ಎಕ್ಸಾಮ್ ಬರಲಿಕ್ಕೆ ಆಗಲ್ಲ. ನಾನು ಮತ್ತೆ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಇಯರ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಎಲ್ಲ ಒಳ್ಳೆ ಪರ್ಸೆಂಟೇಜೇ ಬರುತ್ತೆ ಈವ್ನಿಂಗಲ್ಲಿ ಮಾಡಿದ್ರೆ ಕೂಡ. ಹಾಗೆ ಕೆಲಸ ಮಾಡ್ತಾ ಹೋಗ್ತೀನಿ. ಇಂಜಿನಿಯರಿಂಗ್ ಮುಗಿಯುತ್ತೆ. ಆಗ ನಾನು ಅಪ್ಲೈ ಮಾಡ್ತೀನಿ. ನಾನು ತಕ್ಷಣ ಇಂಜಿನಿಯರಿಂಗ್ ಮುಗಿದ ತಕ್ಷಣ ವಾಟ್ ನೆಕ್ಸ್ಟ್ ಅಂತ ಬಂದ ತಕ್ಷಣ ನಾನು ಮಾಸ್ಟರ್ಸ್ ಮಾಡಬೇಕು, ಹೇಳಿದ್ನಲ್ಲ ನಿಮಗೆ. ನಾನು ಜಸ್ಟ್ ಅವ್ರ ಥರ ಆಗಲೇಬೇಕು, UVCಲೇ ಮಾಸ್ಟರ್ ಮಾಡಬೇಕು ಅಂತ ಬಹಳಾದ ಹಂಬಲ. ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದಾಗ ಮಹಾನಗರ BCC ಆಗಿ BMP ಆಗಿರುತ್ತೆ. ಆ BMPಲಿ ಅಪ್ಲೈ ಮಾಡಿದಾಗ ಒಬ್ಬರು ಡೆಪ್ಟಿ ಕಮಿಷನರ್ ಅವರು ಏನು ಅಂತ ಹೇಳಿದರೆ, ಏನಕ್ಕೆ ಓದಬೇಕು ಅಂತ ಪ್ರಶ್ನೆ ಕೇಳ್ತಾರೆ ನನ್ನ ಮೊದಲು. ನಾನು ಹೇಳೋದು, ಜ್ಞಾನ ಹೆಚ್ಚಿಸ್ಕೊಂಡು ಆ ಜ್ಞಾನ ಹೆಚ್ಚಿರುವಂಥ ಜ್ಞಾನದನ್ನ ಬಳಸಿ ಒಂದು ಸಾರ್ವಜನಿಕರಿಗೆ ಒಳ್ಳೇದು ಮಾಡೋಲಿಕ್ಕೆ ನನಗೆ ಆಗುತ್ತೆ ಅಂತ ಹೇಳಿದರೆ, ಯಾಕೆ ಜ್ಞಾನ ಹೆಚ್ಚಿಸ್ಕೊಳ್ಬಾರ್ದು, ಯಾಕೆ ನಾನು ಓದಬಾರ್ದು ಅಂತ ಕೇಳ್ತೀನಿ. ಅವ್ರು ಹೇಳೋದು ಇಷ್ಟೇ, ಮಹಾನಗರ ಪಾಲಿಕೆಯಲ್ಲಿ ಇತಿಹಾಸದಲ್ಲಿ ಯಾರೂ ಹೋಗಿಲ್ಲಪ್ಪ, ನೀನೇ ಫಸ್ಟ್ ಹೋಗ್ತಿದ್ಯಾ, ಯಾಕೆ ಹೋಗಬೇಕು? ಸರ್ ನೀವು ಹತ್ರ ಬರ್ಕೊಟ್ಬಿಡಿ, ಹೋಗಬಾರ್ದು ಅಂತ, ಓದಬಾರ್ದು ಅಂತ ಆದರೂ ಬರ್ಕೊಡಿ ಅಂತೇಳಿ. ಅವ್ರು ಏನೂ ಮಾಡಲ್ಲ. ಕೊನೇ ದಿನ ತನಕ ತೊಗೊಂಡು ಬಂದು ನನಗೆ ವಿತೌಟ್ ಸ್ಯಾಲ್ರಿ
ಓದಲಿಕ್ಕೆ ಕಳಿಸ್ಬಿಡ್ತಾರೆ, ಒಂದು ಆರ್ಡ್ರ್ ಮಾಡಿಬಿಡ್ತಾರೆ. ಸೊ ನನಗೆ ತುಂಬ ಕಷ್ಟ ಆಗುತ್ತೆ. ಸ್ಯಾಲ್ರಿ ಇಲ್ಲದೆ ಓದಬಹುದು ಅಂತೇಳಿ ಒಂದು ಆರ್ಡ್ರ್ ಮಾಡಿಕೊಟ್ಬಿಡ್ತಾರೆ. ನಾನು ಅಪ್ಲಿಕೇಶನ್ ಹಾಕ್ತೀನಿ, ನನಗಲ್ಲಿ ಈ ಸೀಟು ಸಿಗುತ್ತೆ, ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ. ಫುಲ್ ಟೈಮ್ ತೊಗೊಳ್ತೀನಿ, ಎಲ್ಲ ಪಾರ್ಟ್ ಟೈಮ್ ತೊಗೊಳ್ತಿದ್ದೆ. ಇಲ್ಲಿ ಫುಲ್ ಟೈಮ್ ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ ನಾನು. ಆಗ ಬೆಳಗ್ಗೆ ಕಾಲೇಜ್ ಹೋದರೆ 5 ಗಂಟೆ, ಸೇಮ್ ಅದೇ ಪ್ರಾಬ್ಲಮ್. ನಾನು ಬೆಳಗ್ಗೆಯಿಂದ ಸಂಜೆ ಕಾಲೇಜಲ್ಲಿ ಓದಿ ಎಲ್ಲ ಅಭ್ಯಾಸ ಮಾಡಿ ಸಂಜೆ ಮೇಲೆ ಫುಲ್ ಹುಡುಗರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಹೋಗ್ತೀನಿ. ಕಾಲೇಜ್ಗಳಿಗೆ ಹೋಗ್ತೀನಿ, ಪಾರ್ಟ್ ಟೈಮ್ ಕಾಲೇಜಸ್ಗೆ ಹೋಗ್ತೀನಿ, ಪಾರ್ಟ್ ಟೈಮ್ ಹುಡುಗರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಹೋಗ್ತೀನಿ. ಹಾಗೆ ನನ್ನ ಜೀವನ 2 ವರ್ಷ ಸಾಗಿಸ್ತೀನಿ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ. ಅದಾದ ಮೇಲೆ ಕರೆಕ್ಟಾಗಿ 720 ದಿನ ಟಾರ್ಗೆಟ್ ಮಾಡ್ತೀನಿ. 720 ದಿನ 31 ಅಕ್ಟೋಬರ್ 2000 ಅಲ್ಲಿ, ಅಲ್ಲಿಂದ 2006 ಸೇಮ್ ಡೇ ರಿಲೀವ್ ಆಗಿ 720ನೇ ದಿನಕ್ಕೆ ವಾಪಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ನಾನು. 2 ವರ್ಷ ಕರೆಕ್ಟ್ ಅಂತೇಳಿ ಅಲ್ಲಿ ಹೋಗಿ ನಾನು ಏನೇನು ಓದಿದ್ನಲ್ಲ ತುಂಬ ನಾಲೆಜ್ ನನಗೆ ಯೂಸ್ ಆಗುತ್ತೆ. ಸಾಕಷ್ಟು ಜನಕ್ಕೆ ಏನು ಕೋರ್ಸ್ ಇದೆ, ಏನು ಓದಬೇಕು ಗೊತ್ತಿಲ್ಲ, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಗೊತ್ತಿಲ್ಲ. ನನಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಅದು. ನಾನು ಅದು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ. ನನಗೆ ಜನದ ಸಹಕಾರ ಬೆಂಬಲನೂ ಸಿಗುತ್ತೆ. ಗುಡ್, ಯು ಆರ್ ಡೂಯಿಂಗ್ ಗುಡ್ ಅಂತ ಹೇಳಿ. ಆಗ ನನಗೆ ಈಗ ಕೃಷ್ಣಾರೆಡ್ಡಿ ಅಂತಿದ್ದಾರೆ, ಸೆಕ್ರೆಟರಿ PWD, ಅವ್ರ ಸಂಪರ್ಕಕ್ಕೆ ಬರ್ತೀನಿ ನಾನು. 2006ರಲ್ಲಿ ಒಂದು ಮೇಜರ್ ರೋಡ್ಸ್ ಅಂತ ಹೇಳಿ ಒಂದು ಹೊಸ ಕಾಮಗಾರಿ ಒಂದು ಶಾಖೆಯನ್ನು ಓಪನ್ ಆಗುತ್ತೆ. ಅವರೊಬ್ಬರೇ ಚೀಫ್ ಇಂಜಿನಿಯರ್ ಇರ್ತಾರೆ, ಅಲ್ಲಿ ನಾನು ಹೋಗ್ತೀನಿ. ಅವ್ರ ಜೊತೆ ಅವ್ರ ಒಡನಾಟ ನನಗೆ ಮತ್ತೊಂದು ಸ್ಥೈರ್ಯ ಸಿಗುತ್ತೆ ಮತ್ತು ಒಂದು ಜ್ಞಾನ ಹೆಚ್ಚಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅವ್ರ ಜೊತೆ ನಾನು ಮೇಜರ್ ರೋಡ್ಸ್ ಅಂತ ಹೇಳಿ ಹೋಗ್ತೀನಿ. ಆಗ ವಿಜಯ್ ಕುಮಾರ್ MLA ಅವರು ಈಗಿಲ್ಲ, ಒಂದು 2 ವರ್ಷ ಕೆಲಸ ಮಾಡುವಾಗ ನೀವು ನನ್ನ ಹತ್ರ ಬಂದು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಂತ ಕರೆಸ್ತಾರೆ. ಅವ್ರ ಜೊತೆ ಒಂದು 2 ವರ್ಷ ಕೆಲಸ ಮಾಡ್ತೀನಿ. ಇಷ್ಟು ಒಂದು ಯಾರೇ ಆಗಿರ್ಬೋದು, ನೀವು ಕೆಲಸ ಮಾಡಿದ್ರೆ ಗುರುತಿಸಿ ನಿಮ್ಮನ್ನು ಬೆಂತಟ್ತಾರೆ ಅನ್ನೋದಕ್ಕೆ ವಿಜಯ್ ಕುಮಾರ್ ಅವರಾಗಿರ್ಬೋದು, ಯಾವ ಇವ್ರ ಪೊಲಿಟಿಷಿಯನ್ ಆಗಿರ್ಬೋದು, ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಮಾಡಿ ಕೆಲಸ, ನೀವು ಈ ಥರ ಮಾಡಿ ಜನಕ್ಕೆ ಇನ್ನೂ ಏನು ಒಳ್ಳೇದು ಮಾಡ್ಬೋದು ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟಾಗುತ್ತೋ ನಿಮ್ಮ ಕೈಲಿ ಆದಷ್ಟು ನೀವು ಹೇಳ್ತಾ ಹೋದರೆ ಅವ್ರು ನಿಮಗೆ ಸಹಕರಿಸ್ತಾ ಹೋಗ್ತಾರೆ. ನಾನು ಅವ್ರ ಜೊತೆ ಮಾಡ್ತಾ ಹೋದೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ವಿ. ಆಗ ಮೇಜರ್ ರೋಡ್ಸಲ್ಲಿ ಇದ್ದೆ ನಾನು. ಈಗ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತೆಲ್ಲ ಆಗಿದೆಯಲ್ಲ, ಬೆಂಗಳೂರಿನಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ. RMPಯಲ್ಲಿ ಎಷ್ಟೋ ರಸ್ತೆಗಳನ್ನು ಅಗಲೀಕರಣ ಮಾಡಲಿಕ್ಕೆ ಯಾವಾಗ ಪ್ರಸ್ತಾವನೆ ಬರುತ್ತೆ ಸರ್ಕಾರದಲ್ಲಿ. ಈ ಅಗಲೀಕರಣ ಮಾಡೋದ್ರಿಂದ ಅನುಕೂಲ ಏನು? ಮುಂದಿನ ದಿನಗಳಲ್ಲಿ ನಮಗೆ ಜಾಗ ಸಿಗೋದಿಲ್ಲ. ರಸ್ತೆ ಈಗಲೇ ಅಗಲೀಕರಣ ಶುರು ಮಾಡಿದರೆ ನಾಳೆ ಎಲ್ಲ ರಸ್ತೆ ಅಗಲೀಕರಣ ಆದರೆ ಹೆಚ್ಚು ಜನ ಉಪಯೋಗಿಸ್ಕೋಬೋದು, ಅನುಕೂಲ ಆಗುತ್ತೆ ಅಂಥೇಳಿ ಒಂದು ಸರ್ಕಾರದ ಒಂದು ಇದು RMP 2015 ಬರುತ್ತೆ. ನಾನು ಹೆಚ್ಚು ವೈಡ್ನಿಂಗ್ ಮಾಡುವಂಥ ರಸ್ತೆಗಳನ್ನು ನಾನು ತಗೊಳ್ತೀನಿ. ಮಹದೇವಪುರ ಕ್ಷೇತ್ರ ಮತ್ತು ಯಲಹಂಕ ಕ್ಷೇತ್ರದಲ್ಲಿ ಈಗ ನಾವು ಏನು ವೈಡನ್ ಮಾಡಿದ್ದೀವಿ ಅದೇ ರಸ್ತೆಗಳು ಈಗಲೂ ಉಳಿದಿದೆ. ಅದಾದಮೇಲೆ ವೈಡ್ನಿಂಗ್ ಮಾಡಲಿಲ್ಲ ಯಾರೂ. ನಾನೀಗ ಪ್ರಹ್ಲಾದ್ ಅವರೊಬ್ಬರ ಹೆಸರು ತಗೊಳ್ತೀನಿ. ಇಲ್ಲಿ ಅವರು ಭಾಳಷ್ಟು ರಸ್ತೆಗಳನ್ನ ವೈಡ್ನಿಂಗ್ ಮಾಡ್ತಾನೇ ಇದ್ರು ಅವರು ಬಿಟ್ಟು ನಾನು ಒಂದು ಕಡೆ ನಾನು ವೈಡ್ನಿಂಗ್ ಮಾಡ್ತಾ ಹೋಗ್ತಿದ್ದೀನಿ ರಸ್ತೆನ. ಈ ರಸ್ತೆ ವೈಡ್ನಿಂಗ್ ಮಾಡ್ತಾ ಹೋಗ್ತಾ ಏನಾಗುತ್ತೆ, ಎಲ್ಲ ಒಳ್ಳೆ ಹೆಸರು ಬರುತ್ತೆ, ಎಲ್ಲ ಮುಗಿಯುತ್ತೆ. ಒಂದು ಸಮಯ 2013 ಆಗ ಮತ್ತೆ ನನ್ನ ಪ್ರೊಫೆಸರ್ ಕಾಲ್ ಮಾಡ್ತಾರೆ, ಮರ್ತೋಗಿದೆಯಲ್ಲಪ್ಪ PhD ಮಾಡಬೇಕಲ್ಲ ನೀನು, ನೆನೆಸ್ತಾರೆ ನೋಡಿ ನನಗೆ ಹೇಗೆ. ಸರ್ ಹೌದು ಅಂತ. ಟಾಪಿಕ್ ನಾನು ಮೊದಲೇ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ. ನಾನು ಸಿನಾಪ್ಸಿಸ್ ಇಮಿಡಿಯೇಟಾಗಿ ಬರ್ದು ಕಳಿಸ್ಬೇಕು ನೀನು ಅಂತ ಹೇಳ್ತಾರೆ. ಡೇಟ್ಸ್ ಹತ್ರ ಇದೆ ಅಂತ. ಇಮಿಡಿಯೇಟ್ ಸಿನಾಪ್ಸಿಸ್ ನೈಟಿಂದ ಕೂಡ ರಾತ್ರಿ ಬರ್ದು ಕಳಿಸ್ತೀನಿ, ಫ್ರೀ ಸಿನಾಪ್ಸಿಸ್. ಬೆಳಗ್ಗೆ 5 ಗಂಟೆಗೆ ನೋಡಿ 5:15 ಕರೆಕ್ಷನ್ ಮಾಡಿ ಕಳಿಸ್ತಾರೆ ಅವರು. ಆ ಸಿನಾಪ್ಸಿಸ್ನ ಕಳಿಸ್ತೀನಿ ನಾನು. ಕಳಿಸಿದ ಕೂಡಲೇ ನಾನೊಂದು ಪ್ರೆಸೆಂಟೇಷನ್ ಕೊಡಬೇಕು. ಪ್ರೆಸೆಂಟೇಷನ್ಲ ಕೊಡ್ತೀನಿ, ಅದೆಲ್ಲ ಆಗುತ್ತೆ. ನನ್ನ PhD ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತು ಆಮೇಲೆ ಓದ್ತಾ ಏನಾಗುತ್ತೆ, ನನಗೆ 550 ಲಿಟ್ರೇಚರ್ಸ್ ಡೌನ್ಲೋಡ್ ಮಾಡ್ತೀನಿ. 550 ಲಿಟ್ರೇಚರ್ಸ್ ಓದ್ತೀನಿ ನಾನು PhDಗೆ. ಏನು ಓದಬೇಕು ಅಂತ ಅರ್ಥ ಮಾಡ್ಕೊಳ್ತೀನಿ. ನನಗೆ ರಾಧಾಕೃಷ್ಣ ಅವರು ಪ್ರತಿಯೊಂದು ಹಂತದಲ್ಲೂ ನನ್ನ ಏನು ಮಾಡ್ತಿದ್ಯಾ, ಓದು ಅಂತ ಹೇಳ್ತಾರೆ. ನಾನು ಓದ್ತಾ ಹೋಗ್ತೇನೆ. ಇದರಲ್ಲಿ ತುಂಬ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಾನು ಹೇಳಬೇಕಾದ್ರೆ ನನ್ನ ತಾಯಿದು ಇದೆ. ಒಂದೇ ಒಂದು ಪಾಯಿಂಟ್ ನಾನು ಮಿಸ್ ಮಾಡಿದೆ. ನನ್ನ ತಂದೆ ಸಾಯುವ ಒಂದು ಸಮಯದಲ್ಲಿ ನನಗೆ ಒಂದು ಹೀಗೆ ಹೇಳ್ತಾರೆ, ನಾನು ಕೊಡ್ತೀನಿ. ಹಾಗೆ ಒಂದು ಮಾತು ಅವ್ರು ಹೇಳ್ತಾರೆ ನನಗೆ, ನೀನು ಓದಬೇಕು ಅಂತ ಹೇಳ್ತಾರೆ. ಅದೊಂದು ನನ್ನ ಜೀವನದ ಆಯಾಮವನ್ನೇ ಬದಲಿಸುತ್ತೆ. ಆ ಓದು ಅನ್ನೋದು ಒಂದೇ ಒಂದು ಪದ ಎಷ್ಟು ಸ್ಫೂರ್ತಿ ಕೊಡುತ್ತೆ ನನಗೆ ಅಂದರೆ, ನಾನು ಇವತ್ತೇನಾದ್ರು ನಿಂತಿದ್ದೀನಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ನಾಲೆಜ್ ವಿಚ್ ಐ ಹ್ಯಾವ್ ಗೇನ್ಡ್ ಓವರ್ ಪೀರಿಯಡ್ ಆಫ್ ಟೈಮ್. ಮಾಡ್ತಾ ಹೋಗ್ತೀನಿ, PhD ಮಾಡ್ತಾ ಹೋಗ್ತೀನಿ. PhD ಮಾಡ್ತಾ ಕೆಲಸನೂ ಮಾಡ್ತಾ ಹೋಗ್ತೇನೆ.
ನಾನು ಆಲ್ಮೋಸ್ಟ್ ಒಂದು 20ರಿಂದ 21 ಗಂಟೆ ಟೈಮ್ ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಟೈಮ್ ಆದಮೇಲೆ ನಾನು ಬೆಳಗ್ಗೆ 4 ಗಂಟೆಗೆ ಕೂತ್ರೆ ಮಧ್ಯರಾತ್ರಿ ಒಂದು 12 ಗಂಟೆವರೆಗೂ ನಾನು ರೂಮ್ ಬಿಟ್ಟೇ ಬರಲ್ಲ. ಈ ಥರ ನಂದು PhD ಮುಗಿಸ್ತೀನಿ. 2018 ನನಗೆ ಡಾಕ್ಟ್ರೇಟ್ ಅವಾರ್ಡ್ ಆಗುತ್ತೆ. ಅದಾದಮೇಲೆ ನನಗೆ ಪ್ರಮೋಷನ್ಸು ಬರ್ತಾ ಹೋಗುತ್ತೆ. ಸೊ ಅವಾಗ ನಾನು SC ಅಂತ ಆಗಿರ್ತೀನಿ. ಅದಾದ ನಂತರದಲ್ಲಿ ನನಗೆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಮಂಜುನಾಥ್ ಪ್ರಸಾದ್ ಬರ್ತಾರೆ. ಅವರು ಆ ಟೈಮಲ್ಲಿ ನಾನು ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿ ಕೂಡ ಅಷ್ಟೇ ಭಾಳಷ್ಟು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಅವರು ನನಗೆ ಅನುಕೂಲ ಆಗುತ್ತೆ. ಮಂಜುನಾಥ್ ಪ್ರಸಾದ್ ಅವರು ಇಂದಿರಾ ಕ್ಯಾಂಟೀನ್ ನೆಕ್ಸ್ಟ್ ನೋಡಿ ಜನ ಸೇವೆ ಅನ್ನೋದಕ್ಕೆ ಇಂದಿರಾ ಕ್ಯಾಂಟೀನ್ ಒಂದು ಸರ್ಕಾರದಲ್ಲಿ ಒಂದು ನಿರ್ಣಯ ಆಗುತ್ತೆ. ಇಂದಿರಾ ಕ್ಯಾಂಟೀನನ್ನು 30 ದಿನದಲ್ಲಿ ಮಾಡಬೇಕು ಅಂತೇಳಿ ಒಂದು ಯೋಜನೆ ಪ್ರಾರಂಭ ಮಾಡಿಸ್ತೀವಿ. ಆಗ ಮಂಜುನಾಥ್ ಪ್ರಸಾದ್ ಸಾಹೇಬರು ಮತ್ತು ಪ್ರಹ್ಲಾದ್, ನಾನು ಮತ್ತು ನಂದೀಶ್ ಅಂತ ಇರ್ತೀವಿ. ಮತ್ತು ಮನೋಜ್ ರಾಜನ್ ಅಂತ ತುಂಬ ಇಂಪಾರ್ಟೆಂಟ್, ಈಗ ಅವ್ರು ಡಾಕ್ಟರೇಟ್ ಸಿಗಿದೆ. ಮನೋಜ್ ರಾಜನ್ ಈಸ್ ಅನ್ IFS ಆಫೀಸರ್. ಅವ್ರ ಜೊತೆ ಒಂದು ಟೀಮ್ ಆಗ್ತೇವೆ ನಾವು. ಟೀಮಾಗಿ ಇಂದಿರಾ ಕ್ಯಾಂಟೀನ್ಗಳು ಬರುತ್ತೆ. ಈಗ ನೀವು ನೋಡ್ಬೋದು ಇಂದಿರಾ ಕ್ಯಾಂಟೀನ್, ದಟ್ಸ್ ಅ ಪ್ರೀಕಾಸ್ಟ್ ಟೆಕ್ನಾಲಜಿ ವಿಚ್ ವಿ ಹ್ಯಾವ್ ಯೂಸ್ಡ್ ಆ್ಯಕ್ಚುಲಿ. ಅದು ಕೆಫ್ ಅಂತ ಹೇಳಿ ಒಂದು ಹೊಸೂರಲ್ಲಿ ಒಂದು ಕಂಪನಿ ಇರುತ್ತೆ. ಆ ಪ್ರೀಕಾಸ್ಟ್ ಏನು ಬಿಲ್ಡಿಂಗ್ ಇದೆ ಹಾಗೆ ತಂದು ಅಲ್ಲಿ ಅಸೆಂಬಲ್ ಮಾಡುವಂಥದ್ದು. ದಿಸ್ ಅ ನ್ಯೂ ಟೆಕ್ನಾಲಜಿ. ವಿ ಸ್ಟಿಚ್ ಕಾಂಕ್ರೀಟ್ ದೇರ್ ಆ ಟೈಮಲ್ಲಿ. ಆ ಒಂದು ಟೆಕ್ನಾಲಜಿಲಿ ಸುಮಾರು ಒಂದು 198 ವಾರ್ಡ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಯೋಜನೆ ಇರುತ್ತೆ. ಇಟ್ ಈಸ್ ದ ಫಾಸ್ಟೆಸ್ಟ್ ಪ್ರಾಜೆಕ್ಟ್ ವಿಚ್ ವಿ ಆರ್ ಡೆಲಿವರ್ಡ್ ವಿತ್ ಇನ್ 30 days. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಪೇಪರ್ ಅದು. ದಟ್ಸ್ ಅನ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಪೇಪರ್. ಇಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗತ್ತಾ ಅಂತ. ಅದ್ರ ಜೊತೆ ಕಿಚನ್ಸ್ ಕೂಡ ಡಿಸೈನ್ ಮಾಡ್ತೀವಿ. ಕಿಚನ್ ನಾನು ಕೂತು ಡಿಸೈನ್ ಮಾಡ್ತೀನಿ ಆ ಕಿಚನ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೇನಾಗುತ್ತೆ, ಈಗಲೂ ನಡೀತಾ ಇದೆ. ಅದನ್ನು ಇನ್ನೂ ಶೋಕೇಸ್ ಮಾಡಿ ಟೆಕ್ನಾಲಜಿ ಅದನ್ನು ರೂಢಿಸಿದ್ರೆ ಅದನ್ನು ಉತ್ತಮವಾದ ಕೆಲಸ ಆಗುತ್ತೆ ಅಂತ ಹೇಳಿ ಏನು ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಆ ಕ್ಯಾಂಟೀನ್ಗಳಲ್ಲಿ ಹೋಗಿ ನೀವು ನೋಡಿದಾಗ ನಮ್ಮ ಜನದ ದುಃಖ ದುಮಾನಗಳು ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ನಾನು ನೋಡಿದ್ದೇನೆ. ಒಂದೆರಡು ಕಡೆ ಸುಮಾರು ಕಡೆ ಹೋಗ್ತಿದ್ದೆ. ಒಂದು ಕಡೆ ಹೋಗಿ ನೋಡಿದಾಗ ಒಬ್ಬ ಹುಡುಗ ವಿದ್ಯಾರ್ಥಿನ ಕೇಳಿದೆ, ಇದು ಸಹಾಯ ಆಗ್ತಿದೆ ನಿಮಗೆ ಅಂತ. ಅವನೇನು ಹೇಳ್ದ ಅಂದರೆ, ನನಗೆ 2 ಹೊತ್ತು ಇದೆ ಸರ್. 2 ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಜನಕ್ಕೆ ನಾವು ಮಾಡುವಂಥ ಪ್ರಾಜೆಕ್ಟ್ ಆ ಮಟ್ಟದಲ್ಲಿ ಏನಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ಇದಕ್ಕಿಂತ ಹೆಚ್ಚು ನಿಮಗೆ ಅವಾರ್ಡ್ ಏನು ಬೇಕು ಅಂತ ಅನಿಸುತ್ತೆ. ಸೊ ನಾವು ಮಾಡುವಂಥ ಎಲ್ಲ ಪ್ರಾಜೆಕ್ಟು ಏನು ಮಾಡ್ತೀವಿ ಜನಕ್ಕೆ ಅನುಕೂಲ ಆಗುತ್ತೆ. ಆ ಜನರು ಏನಾದರೂ ನಿಮ್ಮ ಸಮಸ್ಯೆಗೆ ಹೌದು ನನಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದರೆ ನಿಮ್ಗೆ ಅದಕ್ಕಿಂತ ಅವಾರ್ಡ್ ಬೇಕಾಗಿಲ್ಲ, ಬೇರೆ ಏನೂ ಬೇಕಾಗಿಲ್ಲ ಅಂತ. ಹೌದು, ನಿಜ ಸರ್. ಇನ್ನು ನೀವಾಗಲೇ ಈ PhD ಬಗ್ಗೆ ಹೇಳಿದ್ರಿ. ಸೊ ನಾನು ಒಂದು ವಿಷಯ ಮೆನ್ಷನ್ ಮಾಡಲೇಬೇಕು. ಅಂದರೆ ಈ ವೈಟ್ ಟಾಪಿಂಗ್ ಬಗ್ಗೆ PhD ಮಾಡಿರುವಂಥ 3 ಜನ ಇಂಡಿಯನ್ಸಲ್ಲಿ ನೀವು ಕೂಡ ಒಬ್ಬರು. ತುಂಬ ಪ್ರೌಡ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಎಸ್. ಆಮೇಲೆ ಇನ್ನೊಂದೇನಂದರೆ ಸರ್, ಈಗ ನೀವು ತುಂಬ ಸಣ್ಣ ವಯಸ್ಸಿಗೆ ನೀವು ಕೆಲಸಕ್ಕೆ ಜಾಯ್ನ್ ಆದ್ರಿ. ಅಲ್ಲಿ ಅಯ್ಯೋ ಈ ಚಿಕ್ಕ ಹುಡುಗಂಗೆ ಏನು ಗೊತ್ತಾಗುತ್ತೆ ಅಂತ ಈ ಅಪಮಾನಗಳು ಅದನ್ನೆಲ್ಲ ಏನೆಲ್ಲ ಚಾಲೆಂಜಸ್ ಇತ್ತು ಸರ್? ಚಿಕ್ಕ ಹುಡುಗ ಇವ್ರಿಗೇನು ಗೊತ್ತಾಗುತ್ತೆ, ಮತ್ತು ನಿಕ್ಕೆಲ್ಲ ಆಗಲ್ಲ, ಏನು ಸರ್ಕಾರದ ಕೆಲಸಕ್ಕೆ ಸೇರಿದೆಯಾ ಬರ, ಏನಕ್ಕೆ ಓದಬೇಕು ಅಂತ ಹೇಳಿರೋದು ಜಾಸ್ತಿ. ಆಮೇಲೆ ಅವರು ದಿ ವೇ ಆಫ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ಥಿಂಕ್ ಔಟ್ ಆಫ್ ಬಾಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಂದು ಆ್ಯಕ್ಚುಲಿ ಮೊದಲಿಂದನೂ. ಅವರೆಲ್ಲ ಇವನ ಕೈಲಿ ಆಗಲ್ಲ, ಈ ಥರದ್ದು ನಿಮ್ಮ ಭಾಳಷ್ಟು ಬ್ರಿಕ್ ಬ್ಯಾಟ್ಸ್ ಏನು ಹೊಡಿತಾರಲ್ಲ, ಕಲ್ಲು ಹೊಡಿಯುವಂಥ ಕೆಲಸಗಳು ಜಾಸ್ತಿ. ಯಾಕಂದರೆ ನೀವು ಒಬ್ರಿಗಿಂತ ನೀವು ಮೇಲೆ ಹೋದರೆ. ಆದರೆ ಹೇಳ್ತೀನಿ ನೋಡಿ, ಯಾರೇ ಟೀಕೆಗಳಿದೆಯಲ್ಲ, ಟೀಕೆಗಳು ಸಾಯುತ್ತವೆ. ಯಾವಾಗಲೂ ಟೀಕೆಗಳು ಸಾಯುತ್ತವೆ. ನೀವು ಸಾಧ್ಯ ನಿಲ್ಲುತ್ತೆ. ಅವತ್ತು ನಾವು ಮಾಡ್ತಾ ಹೋಗ್ತಿದ್ದಲ್ಲ, ನಾನು ಓದನ್ನು ನೋಡ್ತಿದ್ರಲ್ಲ, ಅವರೇ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ನೋಡಿ. ಅದಕ್ಕಿಂತ ಇನ್ನೇನು ಬೇಕು ನನಗೆ. ಎಷ್ಟೋ ಜನ ನಾನು ಟೀಕೆ ಮಾಡಿದ್ರು, ಅವರು ಒಂದು ಸರ್ಟಿಫಿಕೇಷನ್ ಪ್ರೋಸೆಸ್ಸಲ್ಲಿ ಓದಕ್ಕೆ ಹೋದರು, ಕೆಲವರು ಬೇರೆ ಓದಕ್ಕೆ ಹೋದರು. ಇವನು ಓದ್ತಾ ಇದ್ದಾನೆ, ಇವನು ಏನೋ ತಿಳ್ಕೊಂಡಿರ್ತಾನೆ, ನನಗೆ ತಿಳ್ಕೊಳ್ದೇ ಇದ್ರೆ. ಈ ಥರ ಸಾಕಷ್ಟು ಜನ ನನ್ನ ನೋಡಿ ನನ್ನ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಜನ ನಾನು ಹೇಗೆ ಓದ್ತಿದ್ದೆ ಅದನ್ನು ನೋಡಿ ಸುಮಾರು ಜನ ಹತ್ರ ಬಂದರು. ಸರ್, ನಿಮ್ಮನ್ನು ನೋಡಿ ನಾನು ಓದಬೇಕು ಅನಿಸ್ತಿದೆ ಸರ್, ನನಗೂ ಈ ಥರ ತೊಂದರೆಯಲ್ಲಿದ್ದೀನಿ, ಈ ಥರದ್ದು ನಿಮ್ಮ ಥರದ್ದಲ್ಲೇ ನಾನು ಕೆಲಸಕ್ಕೆ ಸೇರಿದ್ದು, ನಾನು ಹೇಗೆ ಓದ್ಬೋದು ಸರ್ ಅಂತ ಹೇಳಿದ್ರು. ಅವ್ರನ್ನೆಲ್ಲ ನಾನು ಗೈಡ್ ಮಾಡಿದ್ದೀನಿ. ಅವರೆಲ್ಲ ಏನಂತಾರೆ ಇವತ್ತು ಕೂಡ, ಸರ್ ನಿಮ್ಮ ಥರ ನಾವು ಇವತ್ತು ಅವರು ಕೂಡ ನನ್ನ ಹಾದಿ ಏನಿದೆ ಅದನ್ನು ಫಾಲೋ ಮಾಡ್ತಿದ್ದಾರೆ ಸುಮಾರು ಜನ. ಇದೇ ನಾನು ಅಂದ್ಕೊಳ್ಳೋದು ಒಂದು ಸಾಧನೆ ಅಂತ. ನನಗೇನು ಸಾಧನೆ ಅಲ್ಲ, ಒಂದು ಸಮುದ್ರದಲ್ಲಿ ಒಂದು ಡ್ರಾಪ್ ಆಫ್ ವಾಟರ್ ತೆಗಿಲಿಕ್ಕಾಗಲ್ಲ ಮನುಷ್ಯನ ಸಾಧನೆ ಅಂದರೆ. ಸಾಧಿಸೋದು ತುಂಬ ಇದೆ ಇನ್ನು ಮುಂದೆ. ಯಾವ ಟೀಕೆಗಳು ನನಗೆ ಗೊತ್ತಿರೋ ಹತ್ತಿರದವರು ಕೂಡ ಹೇಳಿದರು, ಮುಗೀತು ಇನ್ನು ಜೀವನ ಅಂತ. ಯಾರು ಏನೇ ಹೇಳಲಿ, ಯಾರು ಎಷ್ಟೇ ಟೀಕೆ ಮಾಡಲಿ,
ಆ ಟೀಕೆಗಳನ್ನ ನೀವು ಸ್ವೀಕರಿಸಬೇಕು. ಸ್ಫೂರ್ತಿ ನೀವು ಪಾಸಿಟಿವ್ ಆಗಿ ಸ್ವೀಕರಿಸಿದ್ರೆ ಮಾತ್ರ ನೀವು ಅದನ್ನ ಗೆಲ್ಲಿ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಆ ಟೀಕೆಗಳು ಬರುತ್ತೆ ಅಂತ ಹೇಳಿ ನೀವು ಅದನ್ನ ಹಿಂಗಪ್ಪ ಹಿಂಗಂದ ಹೀಗಂತ ಅದ್ರ ಕಡೆ ಅಂತ ಗಮನ ಹೇಳಿದ್ರೆ ಕೊಡ್ತಾ ಕೊಡ್ತಾ ಹೋದ್ರೆ ನೀವೇನು ಸಾಧಿಸೋಕ್ಕಾಗಲ್ಲ. ಟೀಕೆಗಳು ಸಾಯುತ್ತೆ ಫೈನಲ್ ಆಗಿ. ಹೌದು, ಎಸ್ ಸರ್, ತುಂಬಾ ಸತ್ಯವಾದ ಮಾತು. ಆಕ್ಚುಲಿ ಅಪ್ಪನ ಆಸೆ ಅಂತ ಇವತ್ತು ನೀವು ಇಲ್ಲಿ ತನಕ ಬಂದಿದ್ದೀರಾ. ಸೊ ಇನ್ನೊಂದು ಕಡೆ ಈ ಬೆಂಗಳೂರಲ್ಲಿ ದೊಡ್ಡ ತಲೆನೋವಾಗಿದ್ದು ಅಂದ್ರೆ ಆ 2 ಫ್ಲೈಓವರ್ಗಳು, ಒಂದು ಈಜಿಪುರ ಫ್ಲೈಓವರ್ ಹಾಗೆ ಇನ್ನೊಂದು ಹೊಸಕೆರೆಹಳ್ಳಿ ಫ್ಲೈಓವರ್. ಸೊ ಈ ಹೊಸಕೆರೆಹಳ್ಳಿ ಫ್ಲೈಓವರ್ನ ಹೆಂಗೆ ಮುಗಿಸಿದ್ರಿ ಸರ್? ಅಂದ್ರೆ ಏನ್ ಚಾಲೆಂಜಸ್ ಇತ್ತು ಇವೆರಡು ಪ್ರಾಜೆಕ್ಟ್ಗಳಲ್ಲಿ ಅಂತ? ಹೊಸಕೆರೆಹಳ್ಳಿ ಫ್ಲೈಓವರು ಆಗಲೇ ಶುರು ಆಗಿತ್ತು. ನಾನು ಆಲ್ಮೋಸ್ಟ್ ಒಂದು ನನಗೆ ಒಂದು 6 ಮಂತ್ಸ್ ನಾನು ಆ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಿದೆ. ಅದು ಹಾಗೆ ತುಂಬ ಡಿಲೇ ಆಗ್ತಿತ್ತು ಪ್ರಾಜೆಕ್ಟ್ಸ್ ಅದು ಆ್ಯಕ್ಚುಲಿ. ಸೊ ನನಗೆ ಮಹೇಶ್ವರರಾವ್ ಸಾಹೇಬರು ಮತ್ತು ತುಷಾರ್ ಗಿರ್ನಾರ್ ಸಾಹೇಬರು ಮತ್ತು ಸರ್ಕಾರದಲ್ಲಿ ಈಗಿರೋ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು UD ಮಿನಿಸ್ಟರ್ ಆಗಿದ್ದರು. ನನಗೊಂದು ಆರ್ಡರ್ ಆಗುತ್ತೆ, ನಾನು ಹೊಸಕೆರೆಹಳ್ಳಿ ಫ್ಲೈಓವರ್ ಕೂಡ ನನಗೆ ಬರುತ್ತೆ ನೋಡ್ಕೊಳ್ಳಿಕ್ಕೆ. ಆಗ ನಾನು ಏನು ಮಾಡ್ತೀನಿ, ಆ ಫ್ಲೈಓವರನ್ನು ಎಲ್ಲಿ ಪಾಯಿಂಟ್ಸ್ ಎಲ್ಲಿ ಏನಕ್ಕೆ ಅವರು ಡಿಲೇ ಆಗ್ತಿದೆ ಈ ಥರದ್ದೆಲ್ಲ ನೋಡ್ತೀನಿ. ಆಗ ನನಗೆ ಐಡೆಂಟಿಫೈ ಮಾಡುವಂಥದ್ದು they are on the right track. We have to speed up the project. In order to speed up the project ಏನು ಮಾಡಬೇಕು, ಡೇ ಟು ಡೇ ಬೇಸಿಸ್ ನೀವು ಏನು ಕೆಲಸ ಆಗಬೇಕು, ಎಷ್ಟು ಜನ ಬೇಕು, ಎಷ್ಟು ಜನಕ್ಕೆ ಎಷ್ಟು ಕೆಲಸ ಕೊಡಬೇಕು, ಯಾವ್ಯಾವ ಕೆಲಸ ಮಾಡಿದ್ರೆ ನೀವು ಪ್ರೋಗ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಐಡೆಂಟಿಫಿಕೇಷನ್ ಆಫ್ ದಿ ಇದು ಸ್ಲಾಕ್ನೆಸ್. ಎಲ್ಲಿ ನಿಮಗೆ ನೀವು ಎಲ್ಲಿ ಅವ್ರಿಗೆ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ ಪ್ರಾಜೆಕ್ಟನ್ನು, ಐಡೆಂಟಿಫಿಕೇಷನ್ ಆಫ್ ರಿಸೋರ್ಸಸ್, putting a resource at right place at right time, that is very important for a project actually. ಇದನ್ನು ಮಾಡ್ತಾ ಹೋದ್ವಿ. ನಮ್ಮ ಎಂಟೈರ್ ಟೀಮ್ ದಟ್ ಕ್ರೆಡಿಟ್ ಶುಡ್ ಗೋ ಟು ಎಂಟೈರ್ ಇಂಜಿನಿಯರಿಂಗ್ ಫ್ಯಾಟರ್ನಿಟಿ. ಎಲ್ಲರೂ ಕೂಡ ಅವರ ಆಸಕ್ತಿ ವಹಿಸಿ ಏನು ಕೆಲಸ ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನನ್ನ ಜೊತೆ ಹೇಗೆ ಸಹಕರಿಸಿದ್ರು ಹಾಗೆ ನನಗೆ ಆ ಕಾಂಟ್ರಾಕ್ಟರ್ ಕೂಡ ಸಹಕರಿಸ್ತಾ ಹೋದರು. ಮತ್ತು ನನ್ನ ಮೇಲಧಿಕಾರಿಗಳು ತುಷಾರ್ ಗಿರ್ನಾಥ್ ಇರ್ಬೋದು ಅಥವಾ ಮಹೇಶ್ವರರಾವ್ ಸಾಹೇಬರು ಈಸ್ ಒನ್ ಆಫ್ ದ ವಂಡರ್ಫುಲ್ IAS ಆಫೀಸರ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್. ಐ ಶುಡ್ ಗಿವ್ ಕ್ರೆಡಿಟ್ ಟು ಹಿಮ್ ಮೋಸ್ಟ್. ಅವರು ಮಲಗಕ್ಕೆ ಬಿಡಲ್ಲ, ಯೋಚನೆ ಮಾಡಿ, ನೀವು ಮಲಗಕ್ಕೆ ಬಿಡಲ್ಲ. ಅವರು ಇದಾಯ್ತಾ ಕೇಳ್ತಾ ಇರ್ತಾರೆ. ತುಷಾರ್ ಗಿರ್ನಾಥ್ ಹಾಗೆ, ಈಸ್ ಅ ಮ್ಯಾನ್, ಈ ಆಲ್ವೇಸ್ ವಾಂಟ್ಸ್ ವರ್ಕ್ ಟು ಗೆಟ್ ಡನ್, ಹಿ ವಿಲ್ ನಾಟ್ ಅಲೋ ಯು ಟು ಸ್ಲೀಪ್. ಅವರು ಬರ್ತಾಯಿದ್ರು ಪ್ರಾಜೆಕ್ಟ್ಸ್ಗೆ, ಆಗಿಲ್ಲ ಬಿಡ್ರಿ ಅವ್ರದ್ದು ಅಷ್ಟೇ ಪ್ರಾಜೆಕ್ಟ್ ಇಷ್ಟು ಪಾಯಿಂಟ್, ಆಗಿಲ್ಲ ಬಿಡಿ ಇದನ್ನು ಬೇಗ ಮಾಡಬೇಕು, ಏನು ಮಾಡ್ತೀರ ಮಾಡಿ ಅಂತ. ಆ ಪ್ರಾಜೆಕ್ಟ್ ನೀವು ನಂಬಲ್ಲ, ಎಷ್ಟು ಕ್ವಿಕ್ ಆಯಿತು ಅಷ್ಟು ಕ್ವಿಕ್ ಆಯಿತು. ಓಪನಿಂಗ್ ಮಳೆಯಿಂದ ಸ್ವಲ್ಪ ನಿಧಾನ ಆಯಿತು. ಮಳೆ ಬಂದಾಗ ನಾವು ಕಾಂಪ್ಯಾಕ್ಷನ್ ಮಾಡಲಿಕ್ಕಾಗಲ್ಲ. ಇದು ಮಳೆ ನೀರು ಏನು ಮಣ್ಣಲ್ಲಿ ಸೇರಿಕೊಂಡಾಗ ನೀವು ಕಾಂಪ್ಯಾಕ್ಟ್ ಮಾಡಲಿಕ್ಕೆ ಆಗಲ್ಲ. ಹೆಚ್ಚು ಮಳೆ ಬಂದಾಗ ಅಲ್ಲಿಂದ ಸ್ವಲ್ಪ ಒಂದು ತಿಂಗಳಷ್ಟು ಡಿಲೇ ಆಯಿತು. ಇಲ್ಲಾಂದ್ರೆ 1 ತಿಂಗಳು ಮುಂಚೆ ಓಪನ್ ಮಾಡ್ತಾ ಇದ್ವಿ ಅದು ಪ್ರಾಜೆಕ್ಟ್. ಅದಾದಾಗ ಜನದ ರಿಯಾಕ್ಷನ್ ನೀವು ನೋಡಿದರೆ, ಯಾರೊಬ್ಬರು ಇದು ಮಾಡಿದ್ರು, ಒಂದು ವಿಡಿಯೋ ಮಾಡಾಕಿದ್ರು, ಇವತ್ತು ಏನೂ ಇಲ್ಲ, ವೆಹಿಕಲ್ಲೇ ಇಲ್ಲ ಅಂತ ಹೇಳಿ. ಆ ಪ್ರಾಜೆಕ್ಟ್ ಆಗಿರೋದು ಖುಷಿ ಆ ಥರ ಇದೆ ಜನಕ್ಕೆ. ಬಟ್ ಆ ಪ್ರಾಜೆಕ್ಟ್ ಮಾಡಲಿಕ್ಕೆ ನೀವು ಕೇಳಿದ್ರಲ್ಲ ಪ್ರಶ್ನೆ, ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ ಅಷ್ಟು ಕಷ್ಟ ಆಯಿತು. ಪ್ರತಿಯೊಂದು ಪ್ರಾಜೆಕ್ಟ್ ಮುಗಿಸ್ಬೇಕಾದ್ರೆ ಅದರಲ್ಲಿ ಅದರಾದಂಥ ಒಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ಐಡೆಂಟಿಫಿಕೇಷನ್ ಮಾಡುವಂಥದ್ದು, ಯಾವ್ಯಾವ ಸಮಯಕ್ಕೆ ಏನೇನು ಕೆಲಸ ಮಾಡಬೇಕು, ಪ್ಯಾರಲಲ್ ಆ್ಯಕ್ಟಿವಿಟೀಸ್, ಆ ಕೆಲಸ ಮಾಡ್ತಾ ಈ ಕೆಲಸನೂ ಮಾಡ್ಬೋದು. ಆದರೆ ಒಟ್ಟೊಟ್ಟಿಗೆ 2-3 ಕೆಲಸಗಳನ್ನು 4 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡಿದಾಗ ಒಂದು ಪ್ರಾಜೆಕ್ಟ್ ಸ್ಪೀಡಪ್ ಆಗುತ್ತೆ. ಬೇಗ ನೀವು ಅದನ್ನು ಗ್ರೌಂಡ್ ಮಾಡಲಿಕ್ಕಾಗುತ್ತೆ ಪ್ರಾಜೆಕ್ಟ್. ಸೊ ವಿ ಕುಡ್ ಡೂ ದ ಪ್ರಾಜೆಕ್ಟ್ ಫಿನಿಶಿಂಗ್ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಲಾಸ್ಟ್ ಒಂದು 3-4 ಮಂತ್ಸ್ ಅಬ್ಸಲ್ಯೂಟ್ಲಿ ವೆರಿ ಕ್ವಿಕ್ ಆಯಿತು ಅದು ಪ್ರಾಜೆಕ್ಟ್. ವಿ ಗ್ರೌಂಡೆಡ್ ಇಟ್. ಆಗ ಜನ ಹೇಳ್ತಾಯಿದ್ರು, ತುಂಬ ಅನುಕೂಲ ಆಗಿದೆ ನಮಗೆ ಈ ಪ್ರಾಜೆಕ್ಟಿಂದ ಅಂತ ಹೇಳ್ತಾಯಿದ್ರು. ಸೊ ವಿ ಆರ್ ವೆರಿ ಹ್ಯಾಪಿ. ದಿಸ್ ಒನ್ ಪ್ರಾಜೆಕ್ಟ್. ಮತ್ತೊಂದು ಪ್ರಾಜೆಕ್ಟ್ ನೀವು ಕೇಳಿದರೆ ಈಜಿಪುರ. ಇದು ಇಡೀ ಇದು ಮಾಧ್ಯಮದಲ್ಲಿ ವರದಿಯಾಗಿರೋಂಥದ್ದು. ಈ ಪ್ರಾಜೆಕ್ಟ್ ಆಗೋದೇ ಇಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಪ್ರಾಜೆಕ್ಟನ್ನು. ಬೆಂಗಳೂರಿನಲ್ಲಿ ಈ ಒಂದು ಅದ್ಭುತವಾದಂಥ ಪ್ರಾಜೆಕ್ಟು ಸ್ಟೋನ್ ಹೆಂಜ್ ಅಂತ ಇದೆ. ಅಂದರೆ ಆ ಸ್ಟೋನ್ ಹೆಂಜಿಗೆ ಹೋಲಿಸಿದ್ದಾರೆ. ಇದನ್ನ ನಿಮ್ಮ ಕೈಲಿ ಸಾಧ್ಯ ಇಲ್ಲ ಮಹಾನಗರ ಪಾಲಿಕೆಯವ್ರು ಮಾಡಲಿಕ್ಕೆ. ಈ ಥರದ್ದೆಲ್ಲ ಸಾಕಷ್ಟು ಟೀಕೆಗಳು ಬರುತ್ತೆ. ಆದರೆ ನಾನು ಏನು ಈ ಪ್ರಾಜೆಕ್ಟ್ ತೊಗೊಳ್ತೀನಿ, 8 ತಿಂಗಳ ಹಿಂದೆ ಒಂದು X ಖಾತೆನ ಓಪನ್ ಮಾಡ್ತೀನಿ. ಆ X ಖಾತೆ ಓಪನ್ ಮಾಡಿ ನಾನು ಏನು ಕೆಲಸ ಮಾಡ್ತೀನಿ ಡೇ 1 ಇಲ್ಲಿವರೆಗೂ ಪ್ರತಿ ನಿಮಿಷ ಪೋಸ್ಟ್ ಮಾಡಿದ್ದೀನಿ, ಅಪ್ಡೇಟ್ ಮಾಡ್ತಾಯಿದ್ದೀನಿ. ಜನ ಕೇಳ್ತಾ ಇದ್ರು ಫಸ್ಟು, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಹೇಗೆ. ಬಟ್ ಐ ಐಡೆಂಟಿಫೈಡ್ ವಾಟ್ ಈಸ್ ದ ಗ್ರೇ ಏರಿಯಾ. ಆ ಸಮಸ್ಯೆ ಕಾಣಿಸ್ತಿದ್ದು ನನಗೆ. ಅವನು ಒಬ್ಬ ಗುತ್ತಿಗೆದಾರನಿಗೆ
ಏನು ಬೇಕು ಅನ್ನೋವಂಥದ್ದನ್ನು ನೀವು ಅಲ್ಲಿ ಗ್ರೌಂಡ್ ಮಾಡಬೇಕು. ಈ ಪ್ರಾಜೆಕ್ಟನ್ನು ಮತ್ತೆ ಕ್ಯಾನ್ಸಲ್ ಮಾಡಲಿಕ್ಕೆ ಹೊರಟಿದ್ರು. ಮೊದಲನೇ ಸಿಂಪ್ಲೆಕ್ಸ್ ಪ್ರಾಜೆಕ್ಟ್ ಮಾಡಿದರು. ಅದಾದ ನಂತರದಲ್ಲಿ ಇನ್ನೊಬ್ಬ ಗುತ್ತಿಗೆದಾರರಿಗೆ BSPCL ಅಂತ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟ್ಸ್ ಅಂತ ಬರುತ್ತೆ, ಹೀಗೆ ಬರುತ್ತೆ ನೋಡಿದ್ರಲ್ಲ, ಸೆಗ್ಮೆಂಟ್ ಜೋಡಣೆ ಮಾಡಬೇಕು. ಆ ಸೆಗ್ಮೆಂಟ್ಸ್ನ ಕ್ಯಾಸ್ಟ್ ಆಗಬೇಕು. ಆ ಕ್ಯಾಸ್ಟ್ ಆಗೋದು ಯಾವ ಮಾನದಂಡದಲ್ಲಿ ಎಷ್ಟು ಕ್ವಿಕ್ಕಾಗಿ ಆಗಬೇಕು ಅನ್ನೋವಂಥದ್ದು ಇಂಪಾರ್ಟೆಂಟ್. ಸಮಯಕ್ಕೆ ಸರಿಯಾಗಿ ಆ ಗುತ್ತಿಗೆದಾರನಿಗೆ ಪೇಮೆಂಟ್ ಆಗಬೇಕು. ಈ ಕ್ಯಾಸ್ಟಿಂಗ್ ಯಾರ್ಡಲ್ಲಿ ಸ್ಪೀಡಪ್ ಆಗಬೇಕು. ಸ್ಪೀಡಪ್ ಆಗಬೇಕಾದ್ರೆ ಒಂದೊಂದೇ ಮಾಡಿದ್ರಾಗಲ್ಲ, 3 ಬೆಡ್ಸ್ ಕಂಟಿನ್ಯೂಸ್ ಕ್ಯಾಸ್ಟಿಂಗ್ ಮಾಡಿ. ನನ್ನ ಐಡಿಯಾ, ನಮಗೆ ಕೆಲಸ ಮಾಡಲಿಕ್ಕೆ ಸಿಗೋವಂಥ ಸಮಯ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ, ಒಂದು 5 ಅವರಲ್ಲಿ ಕೆಲಸ ಮುಗಿಸ್ಬೇಕು. ಸೊ ಅದನ್ನು ಪ್ರೋಸೆಸ್ನ ಡಿಫೈನ್ ಮಾಡಿದ್ವಿ. ಸೊ ನನ್ನದು ಟೀಮ್ ಇದೆ, ಮತ್ತು ಅವರು ಏನೊಂದು ಟೀಮ್ ನನಗೆ ಕೊಟ್ಟಿದ್ರು. ಸೊ ಏನೇನು ಏರಿಯಾ ಒಂದು ಫಸ್ಟ್ ನಾನು ಐಡೆಂಟಿಫೈ ಮಾಡಿದ್ದು, ಸ್ಪೀಡಿಂಗ್ ದಿ ಪ್ರೋಸೆಸ್ ಆಫ್ ಕ್ಯಾಸ್ಟಿಂಗ್. ಕ್ಯಾಸ್ಟ್ ಮಾಡಲಿಕ್ಕೆ ಏನು ಸೆಗ್ಮೆಂಟ್ಸ್ನ ಸ್ಪೀಡ್ ಮಾಡಬೇಕು ಒಂದು, ಮತ್ತು ಆ ಕಾಂಟ್ರಾಕ್ಟರ್ಗೆ ಸಮಸ್ಯೆಗಳೇನು ಅಂತ ಕೇಳಿದೆ. ನನಗೆ ಇದು ಮಾಡಬೇಕು, ಪೇಮೆಂಟ್ ಆಗಿಲ್ಲ, ನನಗೆ ಇದು ವರ್ಕ್ಸ್ ಇಲ್ಲ, ನೀವು ಜಾಗ ಕೊಟ್ಟಿಲ್ಲ ಕೆಲಸ ಮಾಡೋದಕ್ಕೆ, ಮತ್ತು ಕೆಳ ರಸ್ತೆ ತುಂಬ ಅಧ್ವಾನ ಆಗಿದೆ, ಇದು ಯಾಕೆ ಮಾಡಿಲ್ಲ, ಮತ್ತು ಪಿಯರ್ಸ್ ಎಲ್ಲ ಕ್ಯಾಸ್ಟ್ ಮಾಡಿದ್ದಾರೆ, ಅದಕ್ಕೆ ನಿಲ್ಲಿಸಿದ್ದಾರೆ, ಆಮೇಲೆ ಮಿಲಿಟ್ರಿ ಲ್ಯಾಂಡ್ ಪ್ರಾಬ್ಲಮ್ ಇದೆ. ಎಲ್ಲ ಪ್ರಾಬ್ಲಮ್ಗಳನ್ನು ಐಡೆಂಟಿಫೈ ಮಾಡಿ ಒಂದೊಂದನ್ನು ಈಚ್ ಇಂಡಿವಿಜುವಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋದೆ. ಈಗ ಪ್ರಾಜೆಕ್ಟ್ ಇವತ್ತು 66% ಆಗಿದೆ 6 ತಿಂಗಳಲ್ಲಿ. ಸೊ ವಿ ವಿಲ್ ಡೆಫಿನೆಟ್ಲಿ ಗ್ರೌಂಡ್ ಇಟ್ ಬೈ ಜನವರಿ 2026. ಇದನ್ನೇ ನಾನು ಆ ಎಕ್ಸ್ಪೋಸ್ಟಲ್ಲಿ ಕೂಡ ಹೇಳಿದ್ದೀನಿ. ಈಗ ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಎಕ್ಸ್ಪೋಸ್ಟಲ್ಲಿ ಏನು ಹೇಳ್ತಾ ಇದ್ದಾರೆ, ಆಗತ್ತೆ ಅದು ಫಸ್ಟ್ ಕೇಳ್ತಾ ಇದ್ದವರು, ಹೀಗೆ ಆಗುತ್ತೆ, ನಾವು ಜೂನಿಗೆ ಮುಗಿಸ್ಬೋದು. ಆದರೆ ಅಲ್ಲಿ ಸೆಂಟ್ ಜಾನ್ಸ್ದೊಂದು ಜಾಗ ಬೇಕಾಗಿದೆ, ಭೂ ಸ್ವಾಧೀನ ಮಾಡಬೇಕಾಗತ್ತೆ. ಆ ಜಾಗ ಯಾವಾಗ ಕೊಡ್ತೀರ ಅಂತ ಜನ ಕೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇಲ್ಲ. ಜನದ ಅವರಿಗೆ ಮಾತಾಡ್ತಿದ್ದಾರೆ. ಸೊ ಇದು ದಟ್ ಸಮಥಿಂಗ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಯು. ಜನಕ್ಕೆ ತುಂಬ ಅವ್ರಿಗೆ ಖುಷಿ ಆಗ್ತಾ ಇದೆ ಅನ್ಸಿದ್ರೆ, ಇದಾಯ್ತು, ನಾನು ಏನೋ ಒಂದು ಅಳಿಲ್ ಸೇವೆ ನಂದಾಗಿದೆ, ನನ್ನ ಕಡೆಯಿಂದ ಒಂದು ಕೆಲಸ ಆಗಿದೆ, ಇದು ನನಗೆ ಖುಷಿ ಸಿಗ್ತಾ ಇದೆ. ಎಸ್ ಸರ್. ಇನ್ನು BBMPನಲ್ಲಿ ನಿಮ್ಮನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಅಂದರೆ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಆದರೂ ಅಯ್ಯೋ ನಮ್ಮ ರಾಘವೇಂದ್ರ ಸರ್ ಇದ್ದಾರೆ ಬಿಡಿ ಅನ್ನೋಂಥ ಮಾತುಗಳು. ಸೊ ಇನ್ನೊಂದು ಕಡೆ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಜನರಿಗೆ ಈಗ ಕಸಾನ ತೊಗೊಂಡು ಹೋಗಿ ಹಾಕ್ತೀವಿ, ಬಟ್ ಅದು ನೆಕ್ಸ್ಟ್ ಪ್ರಾಸೆಸ್ಗಳು ಏನಿರುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಈ ಕಸ ಹೆಂಗೆ ಸಂಸ್ಕರಣೆ ಆಗುತ್ತೆ ಅದ್ರ ಬಗ್ಗೆ ಒಂದು ಹೇಳೋದಾದ್ರೆ ಸರ್. ನೋಡಿ, ಬೆಂಗಳೂರು ನಗರದಲ್ಲಿ ಏನು ಕಸದ ಸಮಸ್ಯೆ ಇದೆ, ಅದಕ್ಕೆ ಅವೇರ್ನೆಸ್ ಬರಬೇಕು ಜನದಲ್ಲಿ. ಅವರೇ ನಾನು ಹಾಕುವಂಥದ್ದು ಸರ್ಕಾರಕ್ಕೆ ಸಮಸ್ಯೆ ಆಗತ್ತೆ, ಮತ್ತು ಇದನ್ನು ನಾನು ಸೆಗ್ರಿಗೇಟ್ ಮಾಡಿ ಕೊಡೋದಾದರೆ ತುಂಬ ಒಳ್ಳೆಯದು. ಸೆಗ್ರಿಗೇಟ್ ಮಾಡಿ ಅಟ್ ದಿ ಸೋರ್ಸ್ ಇಟ್ ಸೆಲ್ಫ್, ಅಲ್ಲಿ ನಿಮಗೆ ಸೆಗ್ರಿಗೇಷನ್ ಸ್ಟಾರ್ಟ್ ಆದರೆ ಇಟ್ ಈಸ್ ಅ ವೆರಿ ಗುಡ್ ಥಿಂಗ್. ಸೊ ದಟ್ ಹಸಿ ಕಸ, ಒಣ ಕಸ ಏನಿದೆ, ಹಸಿ ಇರೋವಂಥದ್ದು ಪ್ರೊಸೆಸಿಂಗ್ ಹೋಗುತ್ತೆ, ಒಣ ಕಸ ಇರೋದು ಮತ್ತೆ ರೀಸೈಕ್ಲಿಂಗ್ ಬರುತ್ತೆ. ಇದಾದಮೇಲೆ ಟ್ರಾನ್ಸ್ಫರ್ ಸ್ಟೇಷನ್ಸ್ಗೆ ಹೋಗುತ್ತೆ. ಟ್ರಾನ್ಸ್ಫರ್ ಸ್ಟೇಷನ್ ಇಲ್ಲಿಂದ ಕಲೆಕ್ಟ್ ಆಗಿರುವಂಥದ್ದು ಇರೋದು ಟ್ರಾನ್ಸ್ಫರ್ ಸ್ಟೇಷನ್. ಟ್ರಾನ್ಸ್ಫರ್ ಸ್ಟೇಷನಿಂದ ನೆಕ್ಸ್ಟ್ ಸಂಸ್ಕಾರದ ಘಟಕಕ್ಕೆ ಹೋಗುತ್ತೆ. ಸಂಸ್ಕಾರದ ಘಟಕಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಗೊಬ್ಬರ ಮಾಡುವಂಥದ್ದು ಒಳ್ಳೆ ಹಸಿ ಕಸ ಇದ್ದರೆ, ಪ್ಲಾಸ್ಟಿಕ್ಸ್ ಯಾವುದು ಮಿಕ್ಸ್ ಆಗದೆ ಇರುವಂಥದ್ದಾದರೆ ನಿಮಗೆ ಸಂಸ್ಕರಿಸಿ ಗೊಬ್ಬರ ಮಾಡ್ಬೋದು. ಈ ಲ್ಯಾಂಡ್ ಫಿಲ್ನಲ್ಲಿ ಈಗಾಗಲೇ ಭಾಳಷ್ಟು ಈ ಲ್ಯಾಂಡ್ ಫಿಲ್ ಇರುತ್ತಲ್ಲ, ಕ್ವಾರೀಸಲ್ಲಿ, ಅದರಲ್ಲಿ ತುಂಬಿಟ್ಟಿದ್ದಾರೆ. ಕೆಲವೊಂದು ಲೈನಿಂಗ್ ಮಾಡಿದ್ದಾರೆ, ತುಂಬಿಟ್ಟಿದ್ದಾರೆ. ಅಲ್ಲಿಂದ ಏನು ಮಾಡ್ಬೋದು ಅಂತ ಹೇಳಿದರೆ, ನೀವು ಗ್ಯಾಸ್ ಉತ್ಪತ್ತಿ ಮಾಡಿ ಗ್ಯಾಸ್ ತೆಗಿಬೋದು, ಫ್ಲೇರ್ ಅಪ್ ಮಾಡಿ ಗ್ಯಾಸ್ ತೆಗಿಬೋದು. ಈ ಲೀಚೆಟ್ನ ಸಂಸ್ಕರಿಸ್ತಾ ಇದ್ದೀವಿ. ಆ ಲೀಚೆಟ್ನ ಸಂಸ್ಕರಣೆ ಹೇಗಿದೆ ಅಂತ ಹೇಳಿದರೆ, ನೀವು ನಂಬಲ್ಲ, ಆ ಟ್ರೀಟ್ಮೆಂಟ್ ಕುಡಿಯೋ ನೀರು ಕ್ವಾಲಿಟಿಗೆ ತರ್ತಾರೆ. ನಮ್ಮಲ್ಲಿ ಘಟಕಗಳಿದೆ, ನೀವು ನೋಡಿ. ಅದನ್ನು ಹಾಗೆ ಒಂದು ಪಾಂಡ್ ಥರ ಮಾಡಿ ಆ ನೀರನ್ನು ಬಿಟ್ಟಿದ್ದಾರೆ ಹೊರಗಡೆ. ಆ ಬಿಟ್ಟಿರುವಂಥ ಸಂದರ್ಭದಲ್ಲಿ ಆ ನೀರಿಗೆ ಮೀನನ್ನು ಬಿಟ್ಟಿದ್ದೀವಿ, ಮೀನು ಬದುಕಿದೆ. ಅದಾದಮೇಲೆ ಮಹೇಶ್ವರ ಅವರು ಬಂದಾಗ ಒಂದು ಮಾತು ಹೇಳಿದರು, ಇಲ್ಲಿ ಯಾಕೆ ಬಾತ್ಕೊಳ್ಳಿ ಬಿಡಬಾರ್ದು ಅಂತ. ಅದು ಬಿಟ್ಟಿದ್ದೀವಿ. ಆ ನೀರಲ್ಲಿರುವಂಥ ಗಲೀಜನ್ನು ತಿಂದು ಆ ನೀರು ಸ್ವಚ್ಛವಾಗಿ ಇಡಲಿಕ್ಕೋಸ್ಕರ ಅದು ಐಡಿಯಾ. ಸೊ ಆ ಥರದ್ದು ಸರ್ಕ್ಯುಲರ್ ಎಕಾನಮಿ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ ಈಗ ಸಾಕಷ್ಟು ಜನ ಬರ್ತಾರೆ. ಈ ವೇಸ್ಟಲ್ಲಿರುವಂಥ ಪ್ಲಾಸ್ಟಿಕ್ಕನ್ನು ತೆಗೆದು ರೀಸೈಕ್ಲಿಂಗು, ಇದರ ಯೂನಿಟ್ಸು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಲ್ಲ ಬರ್ತವೆ. ಸೊ ಇದೇ ಒಂದು ಸೋರ್ಸ್ ಆಗುತ್ತೆ. ಈ ವೇಸ್ಟ್ ಇದೆಯಲ್ಲ, LVPs ಎಲ್ಲ ಬಿಡದಿಲ್ಲ. ಒಂದು ಪ್ಲ್ಯಾಂಟ್ ಇದೆ, 11.5 ಮೆಗಾವ್ಯಾಟ್ ಪ್ಲ್ಯಾಂಟ್ಸ್ ಇದೆ, ವೇಸ್ಟ್ ಎನರ್ಜಿ ಪ್ಲ್ಯಾಂಟ್ಸ್. ಆ ಪ್ಲ್ಯಾಂಟಿಗೆ ಈ ಕಸದ ಹೋಗುತ್ತಲ್ಲ, ಅಲ್ಲಿಂದ ಎಲೆಕ್ಟ್ರಿಸಿಟಿ ಉತ್ಪತ್ತಿಯಾಗಿ 11.5 ಮೆಗಾವಾಟ್ ಎನರ್ಜಿ ನಿಮ್ಗೆ ವಾಪಸ್ ಬರ್ತಾ ಇದೆ. ಇಷ್ಟೊಂದು ಕೆಲಸಗಳು ನಡೆದಿದೆ ಅಲ್ಲಿ.
ಭಾಳಷ್ಟು ಕೆಲಸಗಳು ನಡೆದಿದೆ BSWMLನಿಂದನೂ. ಅದು ಜನರಿಗೆ ತಲುಪಿಸುವಂಥ ಕೆಲಸ ಕೂಡ ಮಾಡಬೇಕಾಗತ್ತೆ. ಏನು ಕೆಲವು ದಿನದಲ್ಲಿ ಒಂದು ವೆಬ್ಸೈಟ್ ಮಾಡಿದೆಲ್ಲ ಪ್ರಚಾರಪಡಿಸುವಂಥ ಕೆಲಸ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದರಿಂದ ಇನ್ನೂ ಹೆಚ್ಚು ಜನಕ್ಕೆ ತಮ್ಮ ಒಂದು ಸೋರ್ಸಲ್ಲಿ ತಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೋರ್ಸಲ್ಲೇ ನಾನು ಸೆಗ್ರಿಗೇಟ್ ಮಾಡಬೇಕು, ನಾನು ಸೆಗ್ರಿಗೇಟ್ ಮಾಡಿದರೆ ಇದು ಹೊರೆ ಆಗಲ್ಲ. ಯಾಕಂದರೆ ಸಂಸ್ಕರಿಸುವಂಥ ದುಡ್ಡೆಲ್ಲ ಹೆಚ್ಚಾಗದಿರೋರಿಗೆ ಸೋರ್ಸಲ್ಲೇ ಮಾಡಿದರೆ ಸೊ ಇದು ರಿಸೋರ್ಸ್ ಆಗುತ್ತೆ. ಹೌದು ಹೌದು, ಎಸ್ ಸರ್, ಕರೆಕ್ಟ್. ಇನ್ನು ಕೊನೆಯದಾಗಿ ಈಗಿನ ಯುವಕರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಹೇಳ್ತೀರಾ ಅಂತ? ನಾನು ನಿಮ್ಮ ಗುರಿ ತಲುಪಬೇಕಾದ್ರೆ ನೀವು ಎಷ್ಟೇ ಅಡ್ಡಿ ಆತಂಕಗಳು ಬರಬಹುದು, ನೀವು ಅದನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ನಿಮ್ಮಲ್ಲಿ ಆ ಸಿನ್ಸಿಯಾರಿಟಿ ಇರಬೇಕು, ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಆ್ಯಟಿಟ್ಯೂಡ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಇದೆಲ್ಲವೂ ನೀವು ನಿಮ್ಮಲ್ಲಿ ರೂಢಿಸ್ಕೊಂಡದ್ದಾದರೆ ಮತ್ತು ಹೆಚ್ಚು ನೀವು ಗುರಿ ತಲುಪಲೇಬೇಕು. ಗುರಿನೇ ಆಗದೇ ಇರೋವಂಥದ್ದು ಯಾವುದೂ ಇಲ್ಲ ಮನುಷ್ಯನ ಕೈಲಿ. ಮನುಷ್ಯನಿಗೆ ಒಂದು ಗುರಿ ಇಟ್ಕೊಂಡ್ರೆ ಗುರಿ ತಲುಪಕ್ಕಾಗದೇ ಇರೋವಂಥದ್ದು ಯಾವುದೂ ಇಲ್ಲ, ಯಾವುದೂ ಅಡ್ಡ ಬರಲ್ಲ. ಅನ್ಲೆಸ್ ಅಂಟಿಲ್ ಅವನು ಇವೆಲ್ಲ ರೂಢಿಸ್ಕೊಂಡು ತನ್ನ ಗುರಿನ ಬಿಟ್ಟು ಬೇರೆ ಯಾವ ಡಿಸ್ಟ್ರಾಕ್ಷನ್ ಆಗಬಾರ್ದು. ಈಗಿರೋವಂಥ ಸೋಷಿಯಲ್ ಮೀಡಿಯಾ ಇರ್ಬೋದು, TV, ಭಾಳಷ್ಟು ಜನ ನಮ್ಮ ಮಕ್ಕಳಾಗಲಿ ಎಲ್ಲವೂ ಆ ಕಡೆ ಇದ್ದಾರೆ. ವಿ ವರ್ ವೆರಿ ಬೆಸ್ಟ್ ಮ್ಯಾನ್ಯುವಲ್ ಆ್ಯಕ್ಚುಲಿ ನಾವು ಬರ್ಕೊಳ್ತಿದ್ವಿ, ಓದ್ತಿದ್ವಿ. ಈಗೆಲ್ಲ ಸಿಸ್ಟಮಲ್ಲಿ ವರ್ಕ್ ಮಾಡೋದು ಈ ಥರ ಎಲ್ಲ ಇದೆ. ನಾನು ಹೇಳ್ತೀನಿ, ನಿಮ್ಮ ಗುರಿ ತಲುಪಬೇಕಾದ್ರೆ ಇದೆಲ್ಲ ಡಿಸ್ಟ್ರಾಕ್ಷನ್ಸ್ಗಳನ್ನು ಬಿಟ್ಟು ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ. ನೀವು ಗುರಿ ತಲುಪಬೇಕಾದ್ರೆ ನಿಮ್ಮನ್ನಲ್ಲಿ ರೂಢಿಸ್ಕೊಳ್ಳಿ ಒಳ್ಳೆಯ ಒಂದು ನೀವು ಸಿನ್ಸಿಯರಾಗಿ ವರ್ಕ್ ಮಾಡಿ. ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಆ್ಯಟಿಟ್ಯೂಡ್ ಇಷ್ಟೆಲ್ಲ ನಿಮ್ಮಲ್ಲಿ ನೀವು ಇಟ್ಕೊಳ್ಳೋದೇ ಆದರೆ ನೀವು ತಲುಪ್ತೀರಾ. ಯಾವ ಕಾರಣಕ್ಕೂ ನಿಮ್ಮ ಗುರಿನ ನೀವು ತಲುಪದಿರೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಾನು ಹೇಳ್ತೀನಿ. ನಾನು ಇನ್ನೊಂದು ಮಾತು ಹೇಳಬೇಕು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನನ್ನ ತಾಯಿ ತಂದೆ ಆಗಲಿ, ಇವರೆಲ್ಲರೂ ಕೂಡ ನನಗೆ ನನ್ನ ತಾಯಿ ಹೆಚ್ಚಾಗಿ, ಆಮೇಲೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಇರ್ಬೋದು, ಎಲ್ಲರ ಸಹಕಾರದಿಂದ ಒಂದು ಪುಟ್ಟ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗಿದೆ. ಅವರೆಲ್ಲರಿಗೂ ನಾನು ಹೆಚ್ಚಿನ ಕೃತಜ್ಞತೆಯಾಗಿದ್ದೀನಿ. ಮತ್ತು ಜಿ ಕನ್ನಡ ವಾಹಿನಿಗೆ ನನ್ನ ಇಲ್ಲಿ ಕರೆದು ಇಷ್ಟೊತ್ತು ನೀವು ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ನಮಸ್ಕಾರ. ಎಸ್, ಥ್ಯಾಂಕ್ ಯು ಸರ್. ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಷಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಡಾಕ್ಟರ್ BG ರಾಘವೇಂದ್ರ ಪ್ರಸಾದ್ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಅವರ ಮುಂದಿನ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.